Hello students, welcome back to the Science Mentorpreneur. So electric charges and fields na lecture number 18. ಇವತ್ತಿನ ಲೆಕ್ಚರ್ ಅಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ. ಓಕೆನಾ? ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಅದಾದ ನಂತರ ಗಾಸ್ ಲಾ ಓದ್ತೀವಿ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ಏನು ಅಂತ ನೋಡೋಣ. ಸೊ ಫ್ಲಕ್ಸ್ ನೋಡಿ, electric flux is a quantity, it is a new quantity. ಇದು ಒಂಥರ ಕ್ವಾಂಟಿಟಿ ಇದ್ದಾಗೆ electric flux. ಇದರ ಸಿಂಬಲು ಫೈ ಈ ರೀತಿ ಬರುತ್ತೆ. ಆಮೇಲೆ ಸೈಡಲ್ಲಿ ಇ ಅಂತ ಬರಿತೀವಿ, ಫೈ ಇ. ಓಕೆನಾ? ಸೊ ನೋಡಿ, ಇದರ ಎಕ್ಸ್ಟೆನ್ಷನಲ್ಲಿ ನಾವು ಗಾಸ್ ಲಾ ಬಗ್ಗೆ ಲಾನ ಓದ್ತೀವಿ. ಗಾಸ್ ಲಾ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ನಾವು ವೆರಿ ಕಾಂಪ್ಲೆಕ್ಸ್ ಸಿಸ್ಟಮಲ್ಲಿ ಚಾರ್ಜಸ್ ಇರ್ತಾವಲ್ಲ, ಆ ಕಾಂಪ್ಲೆಕ್ಸ್ ಸಿಸ್ಟಮ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ಯಾಲ್ಕುಲೇಟ್ ಮಾಡಲು ಈ ಗಾಸ್ ಲಾನ ಯೂಸ್ ಮಾಡ್ತೀವಿ. ಓಕೆನಾ? ಅದನ್ನು ಕಲಿಬೇಕಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ನೋಡಿ, ಈ ಎಲೆಕ್ಟ್ರಿಕ್ ಫ್ಲಕ್ಸ್ಗೆ ಹೋಗೋ ಮುನ್ನ ಒಂದು ಪಾಯಿಂಟನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನಂದರೆ ಏರಿಯಾ ವೆಕ್ಟರ್. ಓಕೆನಾ? ಸೊ ನೋಡಿ, ಇದುವರೆಗೆ ನಮಗೆ ಗೊತ್ತಿದೆ ಏರಿಯಾನ ನಾವು ಸ್ಕೇಲರ್ ಅಂತ ಅನ್ಕೊಂಡು ಬಂದಿದ್ವಿ. ಸೊ ನೋಡಿ, ಸಪೋಸ್ ಓಕೆನಾ, ಸೊ ಇದು ನಮ್ಮ ಎಕ್ಸ್ ಆಕ್ಸಸ್ ಇದೆ, ಇದು ವೈ ಆಕ್ಸಸ್ ಇದೆ, ಇದು ಜೆಡ್ ಆಕ್ಸಸ್ಸು. ಈ ರೀತಿ ಇಲ್ಲೊಂದು ಸ್ಕ್ವೇರ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆನಾ? ಎ ಬಿ ಸಿ ಡಿ ಇಸ್ ಅ ಸ್ಕ್ವೇರ್, ಎ ಬಿ ಸಿ ಡಿ. ಆಮೇಲೆ ಸೈಡು ಎ ಎ ಎ ಎ. ಓಕೆನಾ? ಇನ್ನು ಇದರ ಏರಿಯಾ ಎಷ್ಟಪ್ಪ ಅಂತ ಕೇಳಿದರೆ ಹೈಸ್ಕೂಲ್ ಸ್ಟೂಡೆಂಟ್ಸ್ ಹೇಳ್ಬೋದು, ಏರಿಯಾ ಈಸ್ ಈಕ್ವಲ್ ಟು ಎ ಇಂಟು ಎ, ಬಾಹು ಗುಣಲೆ ಬಾಹು, ಎ ಇಂಟು ಎ ಸ್ಕ್ವೇರ್. ಓಕೆ, ಈ ರೀತಿ ಹೇಳ್ಬೋದು. ಬಟ್ ಬೀಯಿಂಗ್ ಅ ಪಿ ಯು ಸಿ ಸ್ಟೂಡೆಂಟು ನಾವು ಮೋರ್ ಮ್ಯಾಚರ್ಡು, ಮೋರ್ ಡೀಪಾಗಿ ಇದನ್ನು ಕಲಿಬೇಕು. ಸೊ ಇವಾಗ ನಾವೇನು ಹೇಳ್ತೀವಿ, ಏರಿಯಾನ ವೆಕ್ಟರ್ ಅಂತ ಕರಿತೀವಿ. ಓಕೆನಾ? ಯಾಕೆ ಕರಿತೀವಿ? ಸೊ ನೋಡಿ, ಫಾರ್ ಎಕ್ಸಾಂಪಲು ಒಂದು ಎಕ್ಸಾಂಪಲ್ ಹೇಳ್ತೇನೆ ನಾನು. ವಾಟರ್ ನೋಡಿ, ವಾಟರ್ ಅನ್ನೋದು ಫಸ್ಟ್ ಆಫ್ ಆಲ್ ಕ್ವಾಂಟಿಟಿನೇ ಅಲ್ಲ, ವಾಟರ್ ಈಸ್ ಅ ಮ್ಯಾಟರ್. ಓಕೆನಾ? ಬಟ್ ಅದನ್ನು ಕ್ವಾಂಟಿಟಿ ರೂಪದಲ್ಲಿ ನಾವು ಏನು ತೊಗೊಳ್ಳೋಣ, ಒಂದು ಬಾಟಲಲ್ಲಿ ಒಂದು ವಾಟರ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆನಾ? ವಾಟರ್ ಇದೆ ಅಂದಮೇಲೆ ಅದಕ್ಕೆ ಮಾಸ್ ಇರುತ್ತೆ, ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್, ನಾವು ಡೆನ್ಸಿಟಿ ಅಂತ ಕರಿತೀವಿ. ಸೊ ಈ ರೀತಿ ಅದಕ್ಕೆ ಕ್ವಾಂಟಿಟಿ ಅಂತ ಕನ್ಸಿಡರ್ ಮಾಡೋಣ. ಯಾವಾಗ ಆ ವಾಟರ್ ಬಾಟಲ್ ಇರುತ್ತೆ ಆವಾಗ ಅದನ್ನು ನಾವು ಸ್ಕೇಲರ್ ಅಂತ ಕರಿದ್ವಿ. ಬಟ್ ಯಾವಾಗ ಅದೇ ಬಾಟಲನ್ನು ನಾನು ಬಾಟಲ್ದಿಂದ ವಾಟರನ್ನು ಫ್ಲೋ ಮಾಡಿದಾಗ ಆ ವಾಟರ್ಗೆ ಒಂದು ಡೈರೆಕ್ಷನ್ ಬಂತು. ಸೊ ಆವಾಗ ವಾಟರ್ಗೆ ಏನಂತ ಕರಿದ್ವಿ, ವೆಕ್ಟರ್ ಅಂತ ಕರಿದ್ವಿ. ವೈ? ಬಿಕಾಸ್ ಇಟ್ ಹ್ಯಾಸ್ ಎ ಡೈರೆಕ್ಷನ್. ಸೊ ಈ ರೀತಿ ಡಿಪೆಂಡಿಂಗ್ ಅಪಾನ್ ಸಿಚುವೇಶನ್ ನಾವು ವಾಟರನ್ನು ಮೊದಲು ಸ್ಕೇಲರ್ ಅಂತ ಕರಿದ್ವಿ, ನೆಕ್ಸ್ಟು ವೆಕ್ಟರ್ ಅಂತ ಕರಿದ್ವಿ. ಅದೇ ರೀತಿ ಏರಿಯಾ ಕೂಡ 3 ಡೈಮೆನ್ಷನಲ್ ಏನಿದೆಯಲ್ಲ, ಓರಿಯೆಂಟೇಷನ್, ಸ್ಕ್ವೇರನ್ನು ನಾವು ಸ್ಪೇಸಲ್ಲಿ ಇಟ್ಟಾಗ ಡಿಪೆಂಡಿಂಗ್ ಅಪಾನ್ ದ ಓರಿಯೆಂಟೇಷನ್ ಅದಕ್ಕೊಂದು ಡೈರೆಕ್ಷನ್ ಬರುತ್ತೆ. ಅದಕ್ಕೆ ಆ ಏರಿಯಾದು ಡೈರೆಕ್ಷನ್ ಕೂಡ ಒಂದು ಬರುತ್ತೆ. ಆದ ಕಾರಣ ಏರಿಯಾನ ನಾವು ಏನಂತ ಕರಿದ್ವಿ, ವೆಕ್ಟರ್ ಅಂತ ಕರಿತೀವಿ. ಬಿಕಾಸ್ ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಓಕೆನಾ? ಸೊ ನೋಡಿ, ಫಸ್ಟ್ ಪಿ ಯು ಸಿಲಿ ನಾವು ಕಲ್ತಿದ್ವಿ ಏರಿಯಾ ವೆಕ್ಟರ್. ಓಕೆನಾ? ಎ ಬಿ ಕ್ರಾಸ್ ಬಿ ಸಿ ಅಂತ ಬರಿತೀವಿ. ಎ ಬಿ ಮತ್ತು ಬಿ ಸಿಯನ್ನು ಪ್ರಾಡಕ್ಟ್ ಮಾಡಬೇಕು, ವೆಕ್ಟರ್ ಎ ಬಿ ವೆಕ್ಟರ್ ಬಿ ಸಿ. ಬಟ್ ನೋಡಿ, ವೆಕ್ಟರ್ ಪ್ರಾಡಕ್ಟಲ್ಲಿ ಎರಡು ಬರುತ್ತೆ, ಒಂದು ಸ್ಕೇಲಾರ್ ಪ್ರಾಡಕ್ಟು, ಇನ್ನೊಂದು ವೆಕ್ಟರ್ ಪ್ರಾಡಕ್ಟು. ಸ್ಕೇಲಾರ್ ಪ್ರಾಡಕ್ಟಲ್ಲಿ ನಾವೇನು ಮಾಡ್ತಿದ್ವಿ, ಸ್ಕೇಲಾರ್ ಪ್ರಾಡಕ್ಟನ್ನು ಡಾಟ್ ಪ್ರಾಡಕ್ಟ್ ಅಂತ ಕರಿತೀವಿ, ವೆಕ್ಟರ್ ಪ್ರಾಡಕ್ಟನ್ನು ಕ್ರಾಸ್ ಪ್ರಾಡಕ್ಟ್ ಅಂತ ಕರಿತೀವಿ. ಈ ಏರಿಯಾ ಏನಿದೆಲ್ಲ ಇದು ಕ್ರಾಸ್ ಪ್ರಾಡಕ್ಟ್ ಇರುತ್ತೆ. ಓಕೆನಾ? ಸ್ಕೇಲಾರ್ ಪ್ರಾಡಕ್ಟಲ್ಲಿ ಎ ಡಾಟ್ ಬಿ ಈಸ್ ಈಕ್ವಲ್ ಟು ಎ ಬಿ ಕಾಸ್ ಥೀಟಾ ಅಂತ ಬರುತ್ತೆ. ವೆಕ್ಟರ್ ಪ್ರಾಡಕ್ಟಲ್ಲಿ ಎ ಕ್ರಾಸ್ ಬಿ ಈಸ್ ಈಕ್ವಲ್ ಟು ಎ ಬಿ ಸೈನ್ ಥೀಟಾ ಬರುತ್ತೆ. ಸೊ ಎ ಕ್ರಾಸ್ ಬಿ ಅಂತ ಕರೆಸಿಡೋಣ, ಅಂದರೆ ಎ ಬಿ ಕ್ರಾಸ್ ಬಿ ಸಿ. ಇದನ್ನು ನೋಡಿ, ಎ ಬಿ ಎಷ್ಟಿದೆ, ಎ ಇದೆ. ಓಕೆನಾ? ಇಂಟು ಬಿ ಸಿ ಎಷ್ಟಿದೆ, ಅದು ಕೂಡ ಎ ಇದೆ. ಇಂಟು ನಾವೇನು ಮಾಡಬೇಕು, ಸೈನ್ ಥೀಟಾ ಅಂದರೆ ಆ್ಯಂಗಲ್ ಎಷ್ಟಿದೆ, 90 ಇದೆ. ಓಕೆನಾ? ಸೊ ಎ ಸ್ಕ್ವೇರ್ ಸೈನ್ 90 ಈಸ್ 1. ಸೊ ದಿಸ್ ಈಸ್ ಸ್ಕೇಲಾರ್. ಈಗ ಇದು ಕೇವಲ ಮ್ಯಾಗ್ನಿಟ್ಯೂಡ್ ಇದೆ. ಬಟ್ ನಾವೇನಂದ್ವಿ, ಏರಿಯಾನ ನಾವು ವೆಕ್ಟರ್ ಅಂತ ಕರಿದ್ವಿ. ವೆಕ್ಟರ್ ಅಂತ ಕರೆದಾಗ ನಾವೇನು ಮಾಡಬೇಕು, ಈ ಎಕ್ಸ್ ಆಕ್ಸಸ್ಸು ಅಲಾಂಗ್ ವೈ ಆಕ್ಸಸ್ಸು ಮತ್ತು ಜೆಡ್ ಆಕ್ಸಸ್ಸಲ್ಲಿ ಒಂದು ಯೂನಿಟ್ ವೆಕ್ಟರ್ ಇರುತ್ತೆ. ಎಕ್ಸ್ ಆಕ್ಸಸ್ಸಲ್ಲಿ ಇರುವಂಥ ಯೂನಿಟ್ ವೆಕ್ಟರನ್ನು ನಾವು ಐ ಅಂತ ಕರಿದ್ವಿ, ವೈ ಆಕ್ಸಸ್ಸಲ್ಲಿ ಜೆ ಅಂತ ಕರಿತೀವಿ, ಜೆಡ್ ಆಕ್ಸಸ್ಸಲ್ಲಿ ನಾವು ಕೆ ಅಂತ ಕರಿತೀವಿ. ಓಕೆನಾ? ಸೊ ದೀಸ್ ಆರ್ ಯೂನಿಟ್ ವೆಕ್ಟರ್ಸ್. ಇದು ಫಸ್ಟ್ ಪಿ ಸಿಯಲ್ಲಿ ಕಲ್ತಿದ್ದೀವಿ ನಾವು. ಇಂಥ ಟೈಮಲ್ಲಿ ಈ ಏರಿಯಾದು ಡೈರೆಕ್ಷನ್ ಇರುತ್ತಲ್ಲ, ಆ ಡೈರೆಕ್ಷನ್ ಯಾವ ಕಡೆ ಇರುತ್ತೆ,
ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಕಂಟೈನಿಂಗ್ ದಿಸ್ ಎ ಬಿ ಆ್ಯಂಡ್ ಬಿ ಸಿ. ನೋಡಿ ಪಿ ಯು ಸಿಲಿ ಓದಿದ್ದೀವಿ ನಾವು ರೈಟ್ ಥಂಬ್ ರೂಲ್ ಅಂತ, ಸಾರಿ ರೈಟ್ ಹ್ಯಾಂಡ್ ರೂಲ್ ಅಂತ ಓದಿದ್ವಿ. ಏನು ಹೇಳುತ್ತೆ ಅಂದ್ರೆ ಅದು ನೋಡಿ, ಸಪೋಸ್ ಎ ಕ್ರಾಸ್ ಬಿ ಇದರ ರಿಸಲ್ಟೆಂಟ್ ಏರಿಯಾ ಎಷ್ಟಾಗಿದೆ ವೆಕ್ಟರು ಆರ್ ಕ್ಯಾಪ್ ಇದ್ದಾಗ, ಈ ಆರ್ ಕ್ಯಾಪ್ ಏನಿದೆಯಲ್ಲ ದಿಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಕಂಟೈನಿಂಗ್ ಎ ಆ್ಯಂಡ್ ಬಿ. ಓಕೆನಾ, ಈ ರೀತಿ ನಾವು ಓದಿದ್ವಿ. ಅದೇ ರೀತಿ ಇಲ್ಲಿಯೂ ಕೂಡ ನೋಡಿ, ಸ್ಕ್ವೇರ್ ಯಾವ ಪ್ಲೇನಲ್ಲಿದೆ, ಎಕ್ಸ್ ವೈ ಪ್ಲೇನಲ್ಲಿದೆ. ಓಕೆನಾ, ಈ ಎ ಬಿ ಸಿ ಡಿ ಅನ್ನೋ ಸ್ಕ್ವೇರು ಎಕ್ಸ್ ವೈ ಪ್ಲೇನಲ್ಲಿದೆ. ಈ ಎಕ್ಸ್ ವೈ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಇರುವಂಥ ಆಕ್ಸಸ್ ಯಾವುದು, ಜೆಡ್ ಆಕ್ಸಸ್. ಹಾಗಾಗಿ ನಾವು ಇದಕ್ಕೆ ಏನು ಮಲ್ಟಿಪ್ಲೈ ಮಾಡ್ತೀವಿ, ವೆಕ್ಟರ್ ಯೂನಿಟ್ ವೆಕ್ಟರ್ನ ಮಲ್ಟಿಪ್ಲೈ ಮಾಡ್ತೀವಿ, ಯಾವುದು ಕೆ. ಓಕೆನಾ, ಓಕೆ, ಕೆ ಕ್ಯಾಪ್. ಅಥವಾ ಡಿಪೆಂಡಿಂಗ್ ಅಪಾನ್ ಡೈರೆಕ್ಷನ್, ನೋಡಿ ಈ ಪ್ಲೇನಿಂದ ಹೊರಗಡೆ ಡೈರೆಕ್ಷನ್ ಇತ್ತಂದರೆ ಕೆ ಕ್ಯಾಪ್, ಅಕಸ್ಮಾತಾಗಿ ಈ ಪ್ಲೇನಿಂದ ಒಳಗಡೆ ಈ ಕಡೆಯಿಂದ ಡೈರೆಕ್ಷನ್ ಇತ್ತಂದರೆ ಎರಡು ಡೈರೆಕ್ಷನ್ ಕೂಡ ಪಾಸಿಬಲ್ಲು. ಅದಕ್ಕೆ ನಾವೇನಂತ ಕರಿದ್ವಿ, ಎ ಸ್ಕ್ವೇರ್ ಇಂಟು ಕೆ ಕ್ಯಾಪ್ ಮೈನಸ್. ಓಕೆನಾ, ಎರಡು ಕಡೆ ಒಂದು ಪ್ಲೇನ್ ಇದೆ ಅಂದಮೇಲೆ ಔಟ್ವರ್ಡ್ ಇನ್ವರ್ಡ್ ಎರಡು ಡೈರೆಕ್ಷನನ್ನು ನಾವು ನೋಡಬೇಕು. ಈಗ ನಾವೇನು ತೊಗೊಂಡ್ವಿ, ಕೆಯನ್ನು ಔಟ್ವರ್ಡ್ ತೊಗೊಂಡಿದ್ವಿ. ಸಪೋಸ್ ಕೆ ಇನ್ವರ್ಡ್ ಇತ್ತಂದರೆ ಮೈನಸ್ ಕೆ ಕ್ಯಾಪ್. ಸೊ ಈ ರೀತಿ ನಾವು ಏರಿಯಾ ವೆಕ್ಟರನ್ನು ಡಿಫೈನ್ ಮಾಡಿದ್ವಿ. ಸೊ ಏರಿಯಾ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಇದರಿಂದನೇ ನಾವು ಫ್ಲಕ್ಸನ್ನು ಕಲಿತೀವಿ. ಸೊ ಏನೇನು ಕಲ್ತೀವಿ ನಾವು ಇಲ್ಲಿವರೆಗೆ ಅಂದರೆ, ಫಸ್ಟ್ ಪಾಯಿಂಟ್ ಈಸ್ ಏರಿಯಾ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಸೆಕೆಂಡ್ ಪಾಯಿಂಟ್ ಈಸ್ ಡೈರೆಕ್ಷನ್ ಆಫ್ ದಿಸ್ ಏರಿಯಾ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಕಂಟೈನಿಂಗ್ ದಿಸ್ ಸ್ಕ್ವೇರ್. ಓಕೆನಾ, ಸ್ಕ್ವೇರ್ ಯಾವ ಪ್ಲೇನಲ್ಲಿದೆ, ಎಕ್ಸ್ ವೈ ಪ್ಲೇನಲ್ಲಿದೆ. ಆ ಎಕ್ಸ್ ವೈ ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಆಕ್ಸಸ್ ಯಾವುದು, ಜೆಡ್ ಆಕ್ಸಸ್, ರೈಟ್. ಸೊ ಈ ಎರಡು ಪಾಯಿಂಟನ್ನು ಅವನ್ನ ಗಮನದಲ್ಲಿ ಇಡಬೇಕು. ನೋಡಿ ಒಂದು ಪ್ರಾಬ್ಲಮ್ ಹೇಳ್ತೀನಿ ನಾನು ನಿಮಗೀಗ. ಸೊ ನೋಡಿ ಇಲ್ಲಿ ಎರಡು ಪ್ರಾಬ್ಲಮ್ ಇದೆ. ದಿಸ್ ಈಸ್ ಎಕ್ಸ್ ಆಕ್ಸಸ್, ವೈ ಆಕ್ಸಸ್, ಜೆಡ್ ಆಕ್ಸಸ್. ಇವಾಗ ಒಂದು ಸ್ಕ್ವೇರ್ ಇದೆ, ಯಾವ ಪ್ಲೇನಲ್ಲಿದೆ, ಎಕ್ಸ್ ಜೆಡ್ ಪ್ಲೇನಲ್ಲಿದೆ. ಇದು 3 ಡೈಮೆನ್ಷನಲ್ಲಿ ಓದ್ತೀರಿ ನೀವು ಇದನ್ನು. ಸೊ ದಿಸ್ ಈಸ್ ಎಕ್ಸ್ ಜೆಡ್ ಪ್ಲೇನಲ್ಲಿ ಸ್ಕ್ವೇರನ್ನು ಇಟ್ಟಿದ್ದೀವಿ. ಎ ಬಿ ಸಿ ಡಿ ಇಸ್ ಅ ಸ್ಕ್ವೇರ್ ವಿತ್ ಸೈಡ್ ಎಕ್ಸ್. ಇವಾಗ ಏರಿಯಾ ಈಕ್ವಲ್ ಟು ಏನಾಗುತ್ತೆ, ಎಕ್ಸ್ ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಬಟ್ ದಿಸ್ ಈಸ್ ಮ್ಯಾಗ್ನಿಟ್ಯೂಡ್. ಬಟ್ ನಾವೇನು ಹೇಳಿದ್ವಿ, ಏರಿಯಾ ಈಸ್ ಅ ವೆಕ್ಟರ್. ವೆಕ್ಟರ್ ಅಂದರೆ ಡೈರೆಕ್ಷನ್ ಇರಬೇಕು. ಏರಿಯಾ ಡೈರೆಕ್ಷನ್ ಅಂದರೆ ವೆಕ್ಟರ್ ಏರಿಯಾ ಎಷ್ಟಾಗುತ್ತೆ, ಎಕ್ಸ್ ಸ್ಕ್ವೇರ್ ಇಂಟು, ಇವಾಗ ನೋಡಿ ಯಾವ ಯೂನಿಟ್ ವೆಕ್ಟರನ್ನು ನಾವು ಮಲ್ಟಿಪ್ಲೈ ಮಾಡಬೇಕು. ಈಗ ನೋಡಿ ಎಕ್ಸ್ ಆಕ್ಸಸ್ ಕಡೆ ಯಾವುದಿರುತ್ತೆ, ಆ ಇರುತ್ತೆ. ವೈ ಆಕ್ಸಸ್ ಜೊತೆ ಜೆ ಇರುತ್ತೆ, ಜೆಡ್ ಆಕ್ಸಸ್ ಜೊತೆ ಕೆ ಇರುತ್ತೆ. ಇವಾಗ ಈ ಪ್ಲೇನ್ಗೆ ಅಂದರೆ ಯಾವ ಪ್ಲೇನಲ್ಲಿ ಸ್ಕ್ವೇರ್ ಇದೆ, ಎಕ್ಸ್ ಜೆಡ್ ಪ್ಲೇನಲ್ಲಿ ಸ್ಕ್ವೇರ್ ಇದೆ. ಈ ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಯಾವ ಆಕ್ಸಸ್ ಇದೆ, ವೈ ಆಕ್ಸಸ್ ಇದೆ. ವೈ ಆಕ್ಸಸ್ಗೆ ಯಾವ ಯೂನಿಟ್ ಯೂಸ್ ಮಾಡ್ತೀವಿ ನಾವು, ಯೂನಿಟ್ ವೆಕ್ಟರ್ ಜೆ. ಸೊ ಜೆ ಕ್ಯಾಪ್ ಅಥವಾ ಎಕ್ಸ್ ಸ್ಕ್ವೇರ್ ಇಂಟು ಮೈನಸ್ ಜೆ ಕ್ಯಾಪ್. ಯಾಕೆಂದರೆ ಈ ಡೈರೆಕ್ಷನ್ ಈಗ ನೋಡಿ, ಈಗ ಈ ಡೈರೆಕ್ಷನಲ್ಲಿ ನಾವು ನೋಡಿದ್ವಿ. ಸಪೋಸ್ ಡೈರೆಕ್ಷನ್ ಈ ರೀತಿ ಇತ್ತಂದರೆ ಅದಕ್ಕೆ ನಾವು ಮೈನಸ್ ಜೆನ ಯೂಸ್ ಮಾಡಿದ್ವಿ. ಓಕೆನಾ, ಬೋತ್ ಡೈರೆಕ್ಷನ್ ಕ್ಯಾನ್ ಬಿ ಪಾಸಿಬಲ್. ಈ ರೀತಿ ಡೈರೆಕ್ಷನ್ ಇತ್ತಂದರೆ ದಿಸ್ ಈಸ್ ಕರೆಕ್ಟ್, ಡೌನ್ವರ್ಡ್ ಡೈರೆಕ್ಷನ್ ಇತ್ತಂದರೆ ದಿಸ್ ಇಸ್ ಕರೆಕ್ಟ್. ಓಕೆನಾ, ಅದೇ ರೀತಿ ಸೆಕೆಂಡ್ ಪ್ರಾಬ್ಲಮ್ ನೋಡಿ, ಸರ್ಕಲ್ ಇದೆ ಒಂದು. ಓಕೆನಾ, ಸರ್ಕಲ್ಗೆ ಏರಿಯಾ ಎಷ್ಟಿದೆ, ಎ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ದಿಸ್ ಈಸ್ ಸ್ಕೇಲಾರ್. ಬಟ್ ಈ ಸರ್ಕಲ್ದು ಏರಿಯಾ ವೆಕ್ಟರ್ ಎಷ್ಟಿರುತ್ತೆ, ಏರಿಯಾ ವೆಕ್ಟರ್ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಈಗ ನೋಡಿ ಇವಾಗ ಈ ಸರ್ಕಲು ಎಕ್ಸ್ ವೈ ಪ್ಲೇನಲ್ಲಿದೆ, ಜೆಡ್ ಆಕ್ಸಸ್ಸು ಈ ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಇದೆ. ಹಾಗಾದರೆ ಇದರ ಏರಿಯಾ ವೆಕ್ಟರ್ ಡೈರೆಕ್ಷನ್ ಯಾವ ಕಡೆ ಇರುತ್ತೆ, ಓಕೆ ಈ ಕಡೆ ಇರುತ್ತೆ, ಅಲಾಂಗ್ ಜೆಡ್ ಆಕ್ಸಸ್. ಓಕೆ, ಈ ಕಡೆ ನಮ್ಮದು ಐ ಕ್ಯಾಪ್ ಇರುತ್ತೆ, ಈ ಕಡೆ ಜೆ, ಈ ಕಡೆ ಕೆ ಇರುತ್ತೆ. ನೀವು ಓದಿದಲ್ಲ ಫಸ್ಟ್ ಪಿ ಯು ಸಿಯಲ್ಲಿ, ಇದು ಐ ಜೆ ಕೆ ದೀಸ್ ಆರ್ ಯೂನಿಟ್ ವೆಕ್ಟರ್ಸ್ ಅಲಾಂಗ್ ಎಕ್ಸ್ ವೈ ಆ್ಯಂಡ್ ಜೆಡ್ ಆಕ್ಸಸ್ ರೆಸ್ಪೆಕ್ಟಿವ್ಲಿ. ಓಕೆನಾ, ಸೊ ಇವಾಗ ಏರಿಯಾ ವೆಕ್ಟರ್ ಡೈರೆಕ್ಷನು ಕೆ ಕ್ಯಾಪ್ ಆಗುತ್ತೆ. ಯಾವಾಗ ಔಟ್ವರ್ಡ್ ಡೈರೆಕ್ಷನ್. ಇನ್ವರ್ಡ್ ಡೈರೆಕ್ಷನ್ ಇತ್ತಂದರೆ ಅಂದರೆ ಈ ಕಡೆ ಇದ್ದಾಗ ದಿಸ್ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಇಂಟು ಮೈನಸ್ ಕೆ ಕ್ಯಾಪ್. ಈ ರೀತಿ ಬರುತ್ತೆ. ಓಕೆನಾ, ದಿಸ್ ಈಸ್ ಏರಿಯಾ ವೆಕ್ಟರ್. ಯಾಕೆ ನಾವು ಏರಿಯಾನ ವೆಕ್ಟರ್ ಅಂತ ಕರಿದ್ವಿ, ಏರಿಯಾ ಸ್ಕೇಲಾರು ಕೂಡ ಹೌದು, ವೆಕ್ಟರ್ ಕೂಡ ಹೌದು, ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್ ನಾವು ಅದನ್ನು ಯೂಸ್ ಮಾಡ್ತೀವಿ. ಬಟ್ ಮೋಸ್ಟ್ಲಿ ಏರಿಯಾನ ವೆಕ್ಟರ್ ಅಂತಲೇ ಕರಿತೀವಿ. ಎಲ್ಲಿ, ಅಪ್ಲೈಡ್ ಫಿಸಿಕ್ಸಲ್ಲಿ. ಓಕೆನಾ, ಓದ್ತಾ ಮತ್ತು ಹೈಸ್ಕೂಲ್ ಲೆವೆಲ್ಲು ಅಲ್ಲಿ ನಾವು ಮೆನ್ಸುರೇಷನ್ ಓದ್ತೀವಲ್ಲ, ಏರಿಯಾ ಕಂಡುಹಿಡಿತೀವಿ ಜಾಮೆಟ್ರಿಯಲ್ಲಿ.
ಅಲ್ಲಿ ಅದು ಸ್ಕೇಲರೇ ಕನ್ಸಿಡರ್ ಆಗುತ್ತೆ. ಬಟ್ ಹಿಯರ್ ವಿ ಆರ್ ಸ್ಟಡಿಂಗ್ ಅಪ್ಲೈಡ್ ಫಿಸಿಕ್ಸ್, ಓಕೆನಾ, ಡೀಪ್ ಹೋಗ್ತಾ ಇದ್ದೀವಿ ನಾವು. ಆದ ಕಾರಣ ಇಲ್ಲಿ ನಾವು ಈ ಏರಿಯಾನ ವೆಕ್ಟರ್ ಆಗಿ ಡಿಫೈನ್ ಮಾಡಿದ್ದೀವಿ. ಅದಕ್ಕೆ ಪ್ರೂಫ್ ಕೂಡ ಇದೆ, ಯಾಕಂದರೆ ಏರಿಯಾದ ಡೈರೆಕ್ಷನ್ ಇದೆ, ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಸರ್ಫೇಸ್ ಕಂಟೈನಿಂಗ್ ದಟ್ ಸ್ಕ್ವೇರ್, ಓಕೆನಾ. ಸೊ ಈಗ ನೋಡಿ, ಇದೇ ನಾನು ಹೇಳಿದ್ನಲ್ಲ ಏರಿಯಾ ವೆಕ್ಟರ್ ಬಗ್ಗೆ. ಸೊ ದಿಸ್ ಈಸ್ ಆಲ್ ಅಬೌಟ್ 2D, ಓಕೆನಾ. 2D ಡೈಮೆನ್ಷನಲ್ಲು ಅಥವಾ ಫಾರ್ ಓಪನ್ ಸರ್ಫೇಸಸ್ ಅಂತ ಕರಿತೀವಿ. 2 ಡೈಮೆನ್ಷನಲ್ ಆಗಿ ನಾವು ಏನಂತ ಕರಿತೀವಿ, ಓಪನ್ ಸರ್ಫೇಸಸ್, ಓಕೆನಾ. ಸೊ 2D ಆ್ಯಂಡ್ ಫಾರ್ ಓಪನ್ ಸರ್ಫೇಸಸ್ ಏರಿಯಾ ವೆಕ್ಟರ್ದ ಡೈರೆಕ್ಷನು, ಫಾರ್ ಏರಿಯಾ ವೆಕ್ಟರ್ ಡೈರೆಕ್ಷನ್ ಬೋತ್ ಡೈರೆಕ್ಷನ್ ಆರ್ ಕರೆಕ್ಟ್, ಓಕೆನಾ, both direction are correct. ಓಕೆ, ಸೊ ಇದೆಲ್ಲ 2D ಬಗ್ಗೆ ಹೇಳಿದೆ ನಾನು. ಬೋತ್ ಡೈರೆಕ್ಷನ್ ಅಂದರೆ 2 ಡೈರೆಕ್ಷನ್, ಒಂದು ಔಟ್ವರ್ಡು ಇನ್ನೊಂದು ಇನ್ವರ್ಡು. ಸೊ 2 ಡೈಮೆನ್ಷನಲ್ಲಿ ಅಥವಾ ಫಾರ್ ಓಪನ್ ಸರ್ಫೇಸಸ್ 2 ಡೈರೆಕ್ಷನ್ ಏನಿದೆ ಅಲ್ಲ ಏರಿಯಾ ವೆಕ್ಟರ್ದು, ಎರಡೂ ಕೂಡ ಕನ್ಸಿಡರ್ ಮಾಡಬೇಕು, ಎರಡೂ ಕೂಡ ಕರೆಕ್ಟೇ. ಬಟ್ 3 ಡೈಮೆನ್ಷನಲ್ ಇದ್ದಾಗ ಅಂದರೆ ಕ್ಲೋಸ್ಡ್ ಸರ್ಫೇಸ್, ಓಕೆನಾ, ಕ್ಲೋಸ್ಡ್ ಸರ್ಫೇಸ್. ಫಾರ್ ಎಕ್ಸಾಂಪಲ್ ನೋಡಿ, ಕ್ಲೋಸ್ಡ್ ಸರ್ಫೇಸ್ಗೆ ಎಕ್ಸಾಂಪಲು, ಓಕೆ, ಓಕೆ. ಸೊ ದಿಸ್ ಈಸ್ ಅ ಕ್ಲೋಸ್ಡ್ ಸರ್ಫೇಸ್, ಇದೊಂದು ಕ್ಯೂಬು. ಸೊ ಇಂಥ ಸರ್ಫೇಸಲ್ಲಿ ಅಂದರೆ 3Dಯಲ್ಲಿ ಇವಾಗ ನಾವು ಏರಿಯಾ ವೆಕ್ಟರ್ದು ಡೈರೆಕ್ಷನ್ ಯಾವುದು ಕನ್ಸಿಡರ್ ಮಾಡಬೇಕು? ಈಗಲೂ ಕೂಡ 2 ಪಾಸಿಬಿಲಿಟಿ ಇವೆ, ಒಂದು ಔಟ್ವರ್ಡು ಒಂದು ಇನ್ವರ್ಡು. ಬಟ್ ಇವಾಗ ನಾವು ಯಾವುದನ್ನು ಕನ್ಸಿಡರ್ ಮಾಡಬೇಕು? ಓನ್ಲಿ ಔಟ್ವರ್ಡ್, ಓಕೆನಾ. 3 ಡೈಮೆನ್ಷನಲ್ಲಿ ಅಥವಾ ಕ್ಲೋಸ್ ಸರ್ಫೇಸ್ಗೆ ಓನ್ಲಿ ಔಟ್ವರ್ಡ್ ಡೈರೆಕ್ಷನ್ ಏನಿದೆಯಲ್ಲ ಅದನ್ನು ಮಾತ್ರ ನಾವು ಏರಿಯಾ ವೆಕ್ಟರ್ ಆಗಿ ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಈ ಸರ್ಫೇಸು, ಓಕೆನಾ, ಈ ಸರ್ಫೇಸ್ಗೆ ಒಂದು ಇನ್ವರ್ಡ್ ಡೈರೆಕ್ಷನ್ ಇದೆ, ಒಂದು ಔಟ್ವರ್ಡ್ ಡೈರೆಕ್ಷನ್ ಇದೆ. ಬಟ್ ನಾವು ಕೇವಲ ಔಟ್ವರ್ಡ್ ಡೈರೆಕ್ಷನ್ ಅನ್ನು ಮಾತ್ರ ಕನ್ಸಿಡರ್ ಮಾಡಬೇಕು ಫಾರ್ ಏರಿಯಾ ವೆಕ್ಟರ್. ಅದೇ ರೀತಿ ಈ ಡೈರೆಕ್ಷನ್, ಈ ಸರ್ಫೇಸ್ಗೆ ಓನ್ಲಿ ಔಟ್ವರ್ಡ್, ಓಕೆನಾ. ಅದೇ ರೀತಿ ಈ ಸರ್ಫೇಸ್ಗೆ ಅಗೇನ್ ಓನ್ಲಿ ಔಟ್ವರ್ಡ್, ಓಕೆನಾ. ಸೊ ಇನ್ ಕ್ಲೋಸ್ಡ್ ಸರ್ಫೇಸ್ ಓನ್ಲಿ ಔಟ್ವರ್ಡ್ ನಾರ್ಮಲ್ ಈಸ್ considered as area vector. I repeat, in closed surfaces only outward normal is considered as area vector. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡಿ, ಫಾರ್ ದಿಸ್ ಸಿಲಿಂಡರ್, ಓಕೆನಾ. ನೋಡಿ, ಈ ರೀತಿ ಒಂದು ಸಿಲಿಂಡರ್ ಇದೆ ಅಂತ ಅಂದ್ಕೊಳ್ಳೋಣ, ಓಕೆ. ಇದೊಂದು ಸರ್ಫೇಸು, ಇದೊಂದು ಸರ್ಫೇಸು. ಓನ್ಲಿ ಔಟ್ವರ್ಡ್ ಏನಿದೆಯಲ್ಲ ಅದನ್ನು ನಾವು ಮಾತ್ರ ಏರಿಯಾ ವೆಕ್ಟರ್ ಆಗಿ ಕನ್ಸಿಡರ್ ಮಾಡಬೇಕು, ಓಕೆ. ಆಮೇಲೆ ಇದಕ್ಕೆ ಈ ರೀತಿ, ಫಾರ್ ದಿಸ್ ಸರ್ಫೇಸ್ ಈ ರೀತಿ, ಓಕೆನಾ. ಒಂದು ಸ್ಪಿಯರ್ ಇತ್ತಂದರೆ ಗೋಳ ಸ್ಪಿಯರ್ ನೋಡಿ, ಓಕೆನಾ. ಈ ರೀತಿ ಸ್ಪಿಯರ್ ಇದ್ದಾಗ ಇದು ನೋಡಿ, ಇದು ಮಾತ್ರ ಏರಿಯಾ ವೆಕ್ಟರ್ ಆಗೋಕ್ಕೆ ಸಾಧ್ಯ. ನೋಡಿ, ಒಂದು ಸ್ಪಿಯರ್ಗೆ ಸರ್ಫೇಸ್ ಮೇಲೆ ನೀವು ಪರ್ಪೆಂಡಿಕ್ಯುಲರನ್ನು ಡ್ರಾ ಮಾಡಿದಾಗ ಆ ಪರ್ಪೆಂಡಿಕ್ಯುಲರ್ ಲೈನ್ ಏನಿದೆಯಲ್ಲ ಅದು ಯಾವತ್ತೂ ಸೆಂಟರ್ ಮೂಲಕನೇ ಹಾದೋಗುತ್ತೆ, ಓಕೆನಾ. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಪರ್ಪೆಂಡಿಕ್ಯುಲರ್ ಮಾಡಿದರೆ ಇದು ಕೂಡ ಸೆಂಟರ್ ಮೂಲಕ ಹಾದೋಗುತ್ತೆ, ಇಲ್ಲಿ ಡ್ರಾ ಮಾಡಿದಾಗ ಇದು ಕೂಡ ಸೆಂಟರ್ ಮೂಲಕ ಹಾದೋಗುತ್ತೆ, ಓಕೆನಾ. ಸೊ ಈ ರೀತಿ ಔಟ್ವರ್ಡ್ ಡೈರೆಕ್ಷನಲ್ಲಿ ನಾವು ಏರಿಯಾ ವೆಕ್ಟರ್ನ ಕನ್ಸಿಡರ್ ಮಾಡಬೇಕು, ಓಕೆ. ಸೊ ಮೊದಲು ನಾನು ಏನಿದೆ 2 ಡೈಮೆನ್ಷನಲ್ ಫಿಗರ್ಸ್ ಬಗ್ಗೆ ಹೇಳಿದೆ. ದಿಸ್ ಈಸ್ 3 ಡೈಮೆನ್ಷನಲ್, ಓಕೆನಾ, ಕ್ಲೋಸ್ಡ್ ಸರ್ಫೇಸ್, ಓಪನ್ ಸರ್ಫೇಸ್. ಸೊ ಈಗ ಏರಿಯಾ ವೆಕ್ಟರ್ ಬಗ್ಗೆ ಆಯಿತು. ನೆಕ್ಸ್ಟ್ ಮೇನ್ ಪಾಯಿಂಟ್ ನಮ್ಮದು ಎಲೆಕ್ಟ್ರಿಕ್ ಫ್ಲಕ್ಸ್, ಓಕೆನಾ. ಸೊ ನೋಡಿ, ಫ್ಲಕ್ಸ್ ಪೈಯಿಂದ ನಾವು ಸಿಂಬಲಿಂದ ಅದನ್ನು ಗುರುತಿಸಿವಿ. ಏನು ಹೇಳ್ತೀಯಪ್ಪ, ಯಾವ ರೀತಿ ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದರೆ, ಫ್ಲಕ್ಸ್ ಈಸ್ ದ ನಂಬರ್ ಆಫ್ electric field lines, electric field lines, electric lines of forces ಓದಿದಾರ ನೀವು, ನಾನು ಲೆಕ್ಚರ್ ಮಾಡಿದ್ದೀನಿ, ಪ್ರಿವಿಯಸ್ ಲೆಕ್ಚರ್ ಇದೆ ಅದು, ಓಕೆ. ಸೊ ದ ನಂಬರ್ ಆಫ್ electric field lines passing perpendicularly to a plane surface, ಓಕೆನಾ. ಸೊ ನೋಡಿ, ಸಪೋಸ್ ಇಲ್ಲೊಂದು ಸರ್ಫೇಸ್ ಇದೆ ಅಂತ ಅನ್ಕೊಳ್ಳೋಣ.
ಓಕೆನಾ. ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದೆ ಇಲ್ಲಿ. ಓಕೆ, ಓಕೆ, ದಿಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಫೈಯನ್ನು ನಾವು ಯಾವ ರೀತಿ ಡಿಫೈನ್ ಮಾಡ್ಬೋದು? ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ಲಿ ಟು ಅ ಪ್ಲೇನ್ ಸರ್ಫೇಸ್. ಇದೊಂದು ಪ್ಲೇನ್ ಸರ್ಫೇಸ್ ಇದೆ ನೋಡಿ, 1 2 3 4 5 6 ಫೀಲ್ಡ್ ಲೈನ್ಸ್ ಇವೆ ಇಲ್ಲಿ. ಬಟ್ ಅದರಲ್ಲಿ ಎಷ್ಟು ಫೀಲ್ಡ್ ಲೈನ್ಸು ಈ ಪ್ಲೇನ್ ಸರ್ಫೇಸನ್ನು ಪಾಸ್ ಮಾಡ್ತಾ ಇವೆ, ಪ್ಲಸ್ ಇನ್ನೊಂದು ಕಂಡೀಷನು ಪರ್ಪೆಂಡಿಕ್ಯುಲರ್ ಆಗಿ ಪಾಸ್ ಮಾಡಬೇಕು. 1 2 3 4, ಸೊ 4. ಈ ರೀತಿ ನಾವು ಎಲೆಕ್ಟ್ರಿಕ್ ಫ್ಲಕ್ಸನ್ನು ಡಿಫೈನ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ನೋಡಿ, ಇದೇ ಪ್ಲೇನನ್ನು ನಾವೇನು ಮಾಡೋಣ, ಈಗ ಈ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ಲ, ಇದನ್ನು ಸ್ವಲ್ಪ ಸ್ಟ್ರಾಂಗ್, ಆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿಯ ವ್ಯಾಲ್ಯೂವನ್ನು ನಾವು ಹೆಚ್ಚು ಮಾಡಿದಾಗ ಆವಾಗ ನೋಡಿ, ಓಕೆ, ಸೊ ಇದು ನಮ್ಮ ಸರ್ಫೇಸು. ಯಾವಾಗ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿಯ ವ್ಯಾಲ್ಯೂವನ್ನು ಹೆಚ್ಚು ಮಾಡ್ತೀವಿ, ಸೊ ನೋಡಿ, ಇಫ್ ಇ ಇನ್ಕ್ರೀಸಸ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಸ್ಟ್ರಾಂಗ್ ಮಾಡಿದಾಗ ಏನಾಗುತ್ತೆ? ಡೆನ್ಸಿಟಿ ಆಫ್ ಫೀಲ್ಡ್ ಲೈನ್ಸ್ ಗಿವ್ಸ್ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ಪ್ರಾಪರ್ಟಿಲಿ ನಾವು ಓದಿದ್ದೀವಿ. ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಹೆಚ್ಚಾಗುತ್ತೆ, ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಇನ್ಕ್ರೀಸ್ ಆಗುತ್ತೆ. ವೈ? ಬಿಕಾಸ್ ಡೆನ್ಸಿಟಿ ಆಫ್ ಫೀಲ್ಡ್ ಲೈನ್ಸ್ ಗಿವ್ಸ್ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆನಾ. ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಇನ್ಕ್ರೀಸ್ ಆಗಿದೆ, ಅದರ ಮೀನಿಂಗ್ ಏನು? ಅಲ್ಲಿ ಫೀಲ್ಡ್ ಲೈನ್ಸ್ದು ಡೆನ್ಸಿಟಿ ಹೆಚ್ಚಾಗಿದೆ. ಯಾವಾಗ ಫೀಲ್ಡ್ ಲೈನ್ಸ್ದು ಡೆನ್ಸಿಟಿ ಹೆಚ್ಚಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅದರ ವ್ಯಾಲ್ಯೂ ಕೂಡ ಹೆಚ್ಚಾಗುತ್ತೆ. ಸೊ ಯಾವಾಗ ಇ ಅನ್ನು ನಾವು ಸ್ಟ್ರಾಂಗ್ ಮಾಡ್ತೀವಿ, ಇ ಅನ್ನು ಸ್ಟ್ರಾಂಗ್ ಮಾಡಿದಾಗ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೆಚ್ಚಾಗುತ್ತೆ. ಓಕೆನಾ. 2 3 4 5 6 7 8 9. ಓಕೆನಾ. ಈ ಕೇಸಲ್ಲಿ ಮತ್ತೆ ನಾವು ನೋಡೋಣ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಈ ಸರ್ಫೇಸನ್ನು ಪಾಸ್ ಮಾಡಿದ್ದು. 1 2 3 4 5 6 7. ಸೊ ಪೈ ವ್ಯಾಲ್ಯೂ ಎಷ್ಟು ಬಂತು? 7. ಓಕೆನಾ. ಸೊ ಈ ರೀತಿ ನೋಡಿ, ಈಗ ನಮಗೇನು ಗೊತ್ತಾಯಿತು? ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇನ್ಕ್ರೀಸ್ ಆದಾಗ ದಿಸ್ ಇಂಪ್ಲೈಸ್ ಡೆನ್ಸಿಟಿ ಆಫ್ ಫೀಲ್ಡ್ ಲೈನ್ಸ್ ಇನ್ಕ್ರೀಸಸ್. ಓಕೆ. ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರಾಂಗ್ ಆಯಿತು, ಡೆನ್ಸಿಟಿ ಆಫ್ ಫೀಲ್ಡ್ ಲೈನ್ಸ್ ಹೆಚ್ಚಾಯಿತು, ಅಂದರೆ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಇನ್ಕ್ರೀಸ್ ಆಯಿತು. ಓಕೆನಾ. ನೋಡಿ ಇಲ್ಲಿ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಇನ್ಕ್ರೀಸ್ ಆಗುತ್ತೆ. ಯಾವಾಗ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಇನ್ಕ್ರೀಸ್ ಆಗುತ್ತೆ, ಪೈ ವ್ಯಾಲ್ಯೂ ಕೂಡ ಏನಾಯಿತು? 4ರಿಂದ 7ಕ್ಕೆ ಬಂತು. ಸೊ ಪೈ ಆಲ್ಸೋ ಇನ್ಕ್ರೀಸಸ್. ಸೊ ಕ್ಲಿಯರ್ಲಿ ಇಷ್ಟು ಡಾಟಾದಿಂದ ನಮಗೇನು ಗೊತ್ತಾಯಿತು? ಈ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಿದೆಯಲ್ಲ, ಪೈ ಇ ಅನ್ನೋದು ದಿಸ್ ಈಸ್ ಪ್ರಪೋರ್ಷನಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅನ್ನೋದು ನಮಗೆ ಗೊತ್ತಾಯಿತು. ಓಕೆನಾ. ಯಾವಾಗ ಇ ಅನ್ನು ಸ್ಟ್ರಾಂಗ್ ಮಾಡಿದಾಗ. ಇನ್ ಟರ್ಮ್ಸ್ ಆಫ್ ಏರಿಯಾ ನೋಡಿ, ಸಪೋಸ್ ಈ ಸರ್ಫೇಸ್ ಇದೆಯಲ್ಲ, ಈ ಸರ್ಫೇಸ್ ಏರಿಯಾನ ನಾವು ಹೆಚ್ಚು ಮಾಡಿದಾಗ ಏನಾಗುತ್ತೆ? ಓಕೆ. ಅಗೇನ್ ನೋಡಿ, ಮತ್ತೆ ಏರಿಯಾನ ಹೆಚ್ಚು ಮಾಡಿದಾಗ ಕೂಡ ನಂಬರ್ ಆಫ್ ಲೈನ್ಸ್ ಇನ್ಕ್ರೀಸ್ ಆಗುತ್ತೆ. ನಂಬರ್ ಆಫ್ ಲೈನ್ಸ್ ಇನ್ಕ್ರೀಸ್ ಆದಾಗ ಡೆನ್ಸಿಟಿ ಆಫ್ ಫೀಲ್ಡ್ ಲೈನ್ಸ್ ಇನ್ಕ್ರೀಸ್ ಆಗಿದೆ ಅಂತಾಗಿ. ಯಾವಾಗ ಡೆನ್ಸಿಟಿ ಆಫ್ ಫೀಲ್ಡ್ ಲೈನ್ಸ್ ಇನ್ಕ್ರೀಸ್ ಆಗುತ್ತೆ, ಮತ್ತೆ ಪೈ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಅಗೇನ್ ನಮ್ಗೆ ಮತ್ತೊಂದು ಡಾಟಾ ಏನು ಸಿಕ್ತು? ಏರಿಯಾನ ಇನ್ಕ್ರೀಸ್ ಮಾಡಿದಾಗ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಆಲ್ಸೋ ಇನ್ಕ್ರೀಸಸ್, ವಿಚ್ ಮೀನ್ಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಆಲ್ಸೋ ಪ್ರಪೋರ್ಷನಲ್ ಟು ಏರಿಯಾ ವೆಕ್ಟರ್. 2 ಪಾಯಿಂಟ್ ಸಿಕ್ತು ನಮಗೆ. ಮೊದಲು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿಯನ್ನು ಹೆಚ್ಚು ಮಾಡಿದಾಗ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಹೆಚ್ಚಾಯಿತು. ಆ ನಂಬರ್ ಆಫ್ ಫೀಲ್ಡ್ ಲೈನ್ಸು ಈ ಪ್ಲೇನನ್ನು ಪಾಸ್ ಮಾಡಬೇಕು, ಅದು ಕಂಡೀಷನ್ ಸ್ಯಾಟಿಸ್ಫೈ ಆಗಲೇಬೇಕು. ಓಕೆನಾ. ಅದೇ ನಾವು ಹೇಳುತ್ತೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೇ ಅದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ಲಿ ಟು ಅ ಪ್ಲೇನ್ ಸರ್ಫೇಸ್. ಓಕೆನಾ. ಅದೇ ರೀತಿ ಏರಿಯಾ ಕೂಡ ಹೆಚ್ಚಾದಾಗ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದ ಪ್ಲೇನ್ ಇನ್ಕ್ರೀಸಸ್. ಆದ ಕಾರಣ ನಮಗೆ ಈ 2 ಪಾಯಿಂಟ್ ಸಿಕ್ಕು. ಈ 2 ಪಾಯಿಂಟನ್ನು ಯೂಸ್ ಮಾಡಿ ನಮಗೆ ಯಾವ ಫಾರ್ಮುಲಾ ಬತ್ತಪ್ಪ ಈ ಎಲೆಕ್ಟ್ರಿಕ್ ಫ್ಲಕ್ಸ್ಗೆ ಅಂದರೆ ಫೈ ಇ ಈಸ್ ಈಕ್ವಲ್ ಟು ಇ ಡಾಟ್ ಎ ಅಂತ ಬತ್ತು. ಏತಕ್ಕೆ ಡಾಟ್ ಅಂತ ಬತ್ತು? ಓಕೆ. ಯಾಕೆ ಡಾಟ್ ಅಂತ ಬತ್ತಂದರೆ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಸಪೋಸ್ ಇದೊಂದು ಪ್ಲೇನ್ ಇದೆ ಅಂತ ಅಂದ್ಕೊಳ್ಳಿ. ಓಕೆನಾ. ಒಂದು ಪ್ಲೇನ್ ಇದೆ, ಆ ಪ್ಲೇನದು ಏರಿಯಾ ಇರುತ್ತೆ, ಸರ್ಫೇಸದು ಏರಿಯಾ ಇರುತ್ತೆ. ಆ ಸರ್ಫೇಸದು ಏರಿಯಾ ವೆಕ್ಟರ್ ಇರುತ್ತೆ. ಆ ಏರಿಯಾ ವೆಕ್ಟರ್ ಹೇಗಿರುತ್ತೆ? ಅದರ ಡೈರೆಕ್ಷನು
ಪರ್ಪೆಂಡಿಕ್ಯುಲರ್ ಟು ದಿಸ್ ಪ್ಲೇನ್, ಅಂದರೆ ಈ ಕಡೆ ಇರುತ್ತೆ. ಇದು ನಮ್ಮ ಏರಿಯಾ ವೆಕ್ಟರ್. ಇಮ್ಯಾಜಿನ್ ಮಾಡಿ, ಏನು ಇಮ್ಯಾಜಿನ್ ಮಾಡಬೇಕಂತಂದರೆ, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಇದೆ, ಅದು ಈ ಪ್ಲೇನನ್ನು ಪಾಸ್ ಮಾಡ್ತಾ ಹೋಗುತ್ತೆ. ಯಾವ ರೀತಿ ಹೋಗುತ್ತೆ ಅಂದರೆ ಈ ರೀತಿ ಹೋಗುತ್ತೆ. ಓಕೆನಾ? ಸೊ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನು ಈ ರೀತಿ ಈ ಪ್ಲೇನನ್ನು ಪಾಸ್ ಮಾಡಿ ಹೋಗುತ್ತೆ. ಬಟ್ ನೆನಪಿರಲಿ, ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಹೇಗಿದೆ? ದಿಸ್ ಈಸ್ ನಾಟ್ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಆಫ್ ಸರ್ಫೇಸ್. ಪರ್ಪೆಂಡಿಕ್ಯುಲರ್ ಇದೆ, ಅದು ಪ್ಲೇನ್ಗೆ ಇಲ್ಲ. ಬಟ್ ಇಟ್ ಮೇಕ್ಸ್ ಆ್ಯಂಗಲ್ ಥೀಟಾ ವಿತ್ ದಿಸ್ ಏರಿಯಾ ವೆಕ್ಟರ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಮೇಕ್ಸ್ ಆ್ಯಂಗಲ್ ಥೀಟಾ ವಿತ್ ಏರಿಯಾ ವೆಕ್ಟರ್. ನಮಗೆ ಫ್ಲಕ್ಸ್ ಬೇಕು. ಫ್ಲಕ್ಸ್ ಬೇಕಂದರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನು ಪರ್ಪೆಂಡಿಕ್ಯುಲರ್ ಆಗಿ ಪಾಸ್ ಮಾಡಬೇಕು. ಬಟ್ ಈಗ ಮಾಡ್ತಾ ಇದೆಯಾ? ಇಲ್ಲ, ಆ್ಯಂಗಲ್ ಥೀಟಾ ಮಾಡ್ತಾ ಇದೆ, ಈ ರೀತಿ ಟಿಲ್ಟ್ ಆಗಿದೆ ಅದು. ಇಂಥ ಕಂಡೀಷನಲ್ಲಿ ನಾವೇನು ಮಾಡಬೇಕು? ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ಅದರ ಎರಡು ಕಾಂಪೋನೆಂಟ್ ಆಗಿ ಡಿವೈಡ್ ಮಾಡಬೇಕು. ಒಂದು ಕಾಂಪೋನೆಂಟ್ ಈ ಕಡೆ ಬರುತ್ತೆ, ಯಾಕಂದರೆ ಥೀಟಾ ಈ ಕಡೆ ಇದೆಯಲ್ಲ, ಸೊ ಈ ಕಡೆ ಏನು ಬರುತ್ತೆ? ಈ ಕಾಸ್ ಥೀಟಾ ಬರುತ್ತೆ. ಇನ್ನು ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಈ ಕಡೆ ಬರೋದು ಯಾವುದು? ಈ ಸೈನ್ ಥೀಟಾ. ಓಕೆನಾ? ಈ ಎಲೆಕ್ಟ್ರಿಕ್ ಫೀಲ್ಡನ್ನು ನಾವೇನು ಮಾಡಿದ್ವಿ? ಅದರ ಎರಡು ಕಾಂಪೋನೆಂಟನ್ನಾಗಿ ಡಿವೈಡ್ ಮಾಡಿದ್ವಿ. ಓಕೆನಾ? ಇವಾಗ ನೋಡಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಯಾವ ರೀತಿ ಬರುತ್ತೆ? ಇದು ಈ ಎಲೆಕ್ಟ್ರಿಕ್, ಈಗ ನೋಡಿ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಆದವು. ಈಗ ಇದು ಒಂದರಿಂದ ನಾವು ಏನು ಮಾಡಿದ್ವಿ? ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಲೈನನ್ನು ಡ್ರಾ ಮಾಡಿದ್ವಿ ಅಂದಾಗೆ ಅದು. ಓಕೆನಾ? ಸೊ ಇದು ಕರೆಕ್ಟಾ? ಇದು ಕರೆಕ್ಟಾ? ನಮಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಬೇಕು. ಎಲೆಕ್ಟ್ರಿಕ್ ಫ್ಲಕ್ಸ್ ಬೇಕಂದರೆ ಕಂಡೀಷನ್ ಏನಿದೆ? ಫೀಲ್ಡ್ ಲೈನ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ಲಿ. ಇದು ಪರ್ಪೆಂಡಿಕ್ಯುಲರ್ ಇದೆಯಾ? ಈ ಪ್ಲೇನ್ಗೆ ಇದು ಪರ್ಪೆಂಡಿಕ್ಯುಲರ್ ಇದೆಯಾ? ಇಲ್ಲ, ಅದು ಪ್ಯಾರಲಲ್ ಇದೆ. ಸೊ ಇದರಿಂದ ನಮಗೆ ಬರಲ್ಲ, ಇದರಿಂದ ಬರುತ್ತೆ. ಸೊ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನಿಂದ ನಮಗೆ ಫ್ಲಕ್ಸ್ ವ್ಯಾಲ್ಯೂ ಬರುತ್ತೆ. ಅದನ್ನೇ ನಾವು ಯಾವ ರೀತಿ ಬರಿತೀವಿ? ಫೈ ಇ ಈಸ್ ಈಕ್ವಲ್ ಟು ಎ ಇಂಟು ಇ ಕಾಸ್ ಥೀಟಾ. ಓಕೆನಾ? ಸೊ ಇಲ್ಲಿ ಕಾಸ್ ಥೀಟಾ ಬರೋ ಕಾರಣ ಇದನ್ನು ನಾವು ಯಾವ ರೀತಿ ಬರೆದ್ವಿ? ಎ ಮತ್ತು ಇನ ಡಾಟ್ ಪ್ರಾಡಕ್ಟ್ ಅಂತ ಬರೆದ್ವಿ. ಇದೆ. ಓಕೆನಾ? ಈ ರೀತಿ ನಾವು ಆ್ಯಂಗಲ್ ಬಿಟ್ವೀನ್ ಥೀಟಾ ಈಸ್ ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಟಿ. ಮತ್ತೊಂದು ಕಂಡೀಷನ್ ನೋಡಿ, ಥೀಟಾ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಈ ನಮ್ಮ ಸೊ ನೋಡಿ ಇಲ್ಲಿ ನಾನು ಹೇಳ್ತೇನೆ ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ, ಸಪೋಸ್ ಪೈ ಈಸ್ ಈಕ್ವಲ್ ಟು ಎ ಇ ಸೈನ್ ಥೀಟಾ ಇತ್ತಂದರೆ ಆವಾಗ ಇದು ಏನಾಕಿತ್ತು? ಎ ಕ್ರಾಸ್ ಇ ಹಾಕಿತ್ತು. ಓಕೆನಾ? ಬಟ್ ಇಲ್ಲಿ ಕಾಸ್ ಇರೋ ಕಾರಣ ಇಲ್ಲಿ ಡಾಟ್ ಬರುತ್ತೆ. ಸೊ ಅದಕ್ಕೆ ಈ ಫಾರ್ಮುಲಾ. ಓಕೆನಾ? ಸೊ ದಿಸ್ ಈಸ್ ಫೈನಲ್ ಏನಾಗುತ್ತೆ? ಇ ಡಾಟ್ ಎ ಅಥವಾ ಇ ಎ ಕಾಸ್ ಥೀಟಾ. ಓಕೆನಾ? ಇವೆರಡೇ ಇದರ ಫೈನಲ್ ಡೆರಿವೇಷನ್. ಓಕೆನಾ? ಫೈನಲ್ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ದಿಸ್ ಆ್ಯಂಡ್ ದಿಸ್, ಇ ಡಾಟ್ ಎ ಆರ್ ಇ ಎ ಕಾಸ್ ಥೀಟಾ. ಓಕೆನಾ? ಸೊ ಈಗ ನೋಡಿ, ಇ ಡಾಟ್ ಎ ಅಂದರೆ ಡಾಟ್ ಪ್ರಾಡಕ್ಟ್ ಮೀನಿಂಗ್ ಏನು? ದಿಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಫೈ ಈಸ್ ಸ್ಕೇಲಾರ್ ಕ್ವಾಂಟಿಟಿ. ಓಕೆನಾ? ಕ್ರಾಸ್ ಪ್ರಾಡಕ್ಟ್ ಇದ್ದರೆ ವೆಕ್ಟರ್ ಕ್ವಾಂಟಿಟಿ, ಡಾಟ್ ಪ್ರಾಡಕ್ಟ್ ಇದ್ದರೆ ಸ್ಕೇಲಾರ್ ಕ್ವಾಂಟಿಟಿ. ಓಕೆ, ಎಸ್ ಐ ಯೂನಿಟ್ ಏನಾಗುತ್ತೆ ಇದ್ರದ್ದು? ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ದು ನ್ಯೂಟನ್ ಪರ್ ಕೂಲಮ್, ಆಮೇಲೆ ಏರಿಯಾ ಮೀಟರ್ ಸ್ಕ್ವೇರ್. ಸೊ ಎಸ್ ಐ ಎಲ್ಲಿ ಏನಾಗುತ್ತೆಪ್ಪ ಅಂತಂದರೆ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್. ಓಕೆನಾ? ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ದು ಎಸ್ ಐ ಯೂನಿಟು ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಆ್ಯಂಡ್ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಓಕೆನಾ? ಸೊ ಇವಾಗ ನೋಡಿ, ನೆಕ್ಸ್ಟು ನೋಡಿ ಇನ್ನೊಂದು ಕಾನ್ಸೆಪ್ಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ನೋಡಿ, ಇದೊಂದು ಸರ್ಫೇಸ್ ಇದೆ ಅಂತ ಅನ್ಕೊಳ್ಳೋಣ. ಓಕೆನಾ? ಎ ಎ ಎ ಎ. ಓಕೆ, ಸೊ ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಈ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಹಾದು ಹೋಗ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಅದೇ ರೀತಿ ಇನ್ನೊಂದು ಸರ್ಫೇಸ್ ಇದೆ. ಈ ಸರ್ಫೇಸ್ ಯಾವ ರೀತಿ ಇದೆ ನೋಡಿ, ಈ ರೀತಿ ಇದೆ. ಇದನ್ನು ಈ ರೀತಿ ಇಟ್ಟಿದ್ದೀನಿ ನಾನು, ಇದನ್ನು ಈ ರೀತಿ ಓಕೆ ಪ್ಲೇನಲ್ಲಿ ಇಟ್ಟಿದ್ದೀನಿ, ಈ ರೀತಿ ಪ್ಯಾರಲಲ್ ಟು ದಿಸ್ ಪೇಪರ್ ಆ್ಯಂಡ್ ದಿಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಪೇಪರ್. ಈ ರೀತಿ ಇಟ್ಟಿದ್ದೀನಿ. ಅದಕ್ಕೆ ಪರ್ಪೆಂಡಿಕ್ಯುಲರ್ ಫೀಲ್ಡ್ ಲೈನ್ಸ್ ಈ ರೀತಿ ಇದೆ. ಓಕೆನಾ? ಇದರ ಮೇಲೆ ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಹಾದು ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ. ದಿಸ್ ಈಸ್ ಅವರ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಇಲ್ಲಿ ಏರಿಯಾ ವೆಕ್ಟರ್ ಯಾವ ರೀತಿ ಇದೆ? ಈ ರೀತಿ ಇದೆ. ಓಕೆನಾ?
ಪರ್ಪೆಂಡಿಕ್ಯುಲರ್ ಯಾಕಂದರೆ ಏರಿಯಾ ವೆಕ್ಟರ್ ಇಸ್ ಆಲ್ಸೋ ಪರ್ಪೆಂಡಿಕ್ಯುಲರ್ ಟು ಸರ್ಫೇಸ್. ಆಮೇಲೆ ಇದು ಕೂಡ ಎ ಎ ಎ ಎ. ಹಾಗಾದರೆ ಇಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟು ಇರುತ್ತೆ? ಓಕೆ, ಅಕಾರ್ಡಿಂಗ್ ಟು ಫಾರ್ಮುಲಾ ಏನು ಬರ್ತೀವಿ ನಾವು? ಇ ಡಾಟ್ ಎ. ಓಕೆನಾ? ಡಾಟ್ ಪ್ರಾಡಕ್ಟ್ ಅಂದರೆ ಏನು? ಇ ಅಂದರೆ ಇ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಇಂಟೆನ್ಸಿಟಿ, ನಂಬರ್ ಆಫ್ ಲೈನ್ಸ್ ಬರೆಯೋದು ಬೇಡ ನಾವು, ಇ ಅಂತಲೇ ಬರೆಯೋಣ. ಓಕೆ, ಇ ಏರಿಯಾ ಎಷ್ಟಿದೆ? ಸ್ಕ್ವೇರ್ದು ಏರಿಯಾ ಎ ಇಂಟು ಎ ಸ್ಕ್ವೇರ್ ಇಂಟು ಡಾಟ್ ಪ್ರಾಡಕ್ಟ್ ಇದೆ, ಆದ ಕಾರಣ ನಾನು ಬರ್ತೀವಿ ಕಾಸ್ ಆ್ಯಂಗಲ್. ನೋಡಿ, ಕಾಸ್ ಥೀಟಾ ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಇ ಈಸ್ 0 ಹಿಯರ್. ಓಕೆನಾ? ಯಾಕಂದರೆ ಅದು ಕೂಡ ಪರ್ಪೆಂಡಿಕ್ಯುಲರ್ ಇದೆ, ಏರಿಯಾ ವೆಕ್ಟರ್ ಕೂಡ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್, electric field's intensity is also perpendicular to plane, so cos 0. This implies cos 0 is 1 e a square. ಓಕೆನಾ? ಈ ಫಿಗರ್ಗೆ ಆಯಿತು. ಇನ್ನು ಎರಡನೇ ಪ್ಲೇನ್ ಇದೆಯಲ್ಲ ಇಲ್ಲಿ, ಇದು ಫಸ್ಟ್ ಪ್ಲೇನ್, ಇದು ನಮ್ಮ ಸೆಕೆಂಡ್ ಪ್ಲೇನ್. ಈಗ ನೋಡಿ, ಈ ಫೀಲ್ಡ್ ಲೈನ್ ಇದೆಯಲ್ಲ, ದೀಸ್ ಫೀಲ್ಡ್ ಲೈನ್ಸ್ ಆರ್ ನಾಟ್ ಪರ್ಪೆಂಡಿಕ್ಯುಲರ್ ಟು ದೀಸ್ ಪ್ಲೇನ್. ಅವು ಆ ಪ್ಲೇನ್ ಮೇಲೆ ಈ ರೀತಿ ಪ್ಲೇನ್ ಇದೆ, ಈ ಪ್ಲೇನ್ ಮೇಲೆ ಈ ರೀತಿ ಹಾದು ಹೋಗ್ತಾ ಇದೆ ಲೈನ್ಸು. ಓಕೆನಾ? ಬಟ್ ಮೊದಲನೇ ಫಿಗರಲ್ಲಿ ಹಾಗಿರಲ್ಲ, ಪ್ಲೇನ್ ಈ ರೀತಿ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ರೀತಿ ಇತ್ತು. ಬಟ್ ದಿಸ್ ಕೇಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ರೀತಿ ಇದೆ, ಪ್ಲೇನ್ ಈ ರೀತಿ ಇದೆ. ಓಕೆನಾ? ಇಂಥ ಕೇಸಲ್ಲಿ ನೋಡಿ, ಏರಿಯಾ ವೆಕ್ಟರ್ ಇಲ್ಲಿ ಯಾವ ರೀತಿ ಬರುತ್ತೆ? ಈ ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಅಂದರೆ ಈ ಕಡೆ ಬರುತ್ತೆ ಏರಿಯಾ. ಓಕೆ, ಸೊ ಇವಾಗ ಪೈ ಈಸ್ ಈಕ್ವಲ್ ಟು ಇ ಎ ಸ್ಕ್ವೇರ್ ಇಂಟು ಕಾಸ್. ನೋಡಿ, ಆ್ಯಂಗಲ್ ಎಷ್ಟಿದೆ ಈಗ? ಎ ಮತ್ತು ಇ ನಡುವೆ ಆ್ಯಂಗಲ್ 90 ಬರುತ್ತೆ. ಕಾಸ್ 90 ಈಸ್ 0. ಸೊ ಈ ರೀತಿ ಫಾರ್ಮುಲಾ ಪ್ರಕಾರ ನಮಗೆ ಗೊತ್ತಾಯಿತು. ವಿದೌಟ್ ಫಾರ್ಮುಲಾ ನಾವು ಹೇಳ್ಬೋದು ಎಲೆಕ್ಟ್ರಿಕ್ ಫ್ಲಕ್ಸ್ 0 ಇದೆ ಅಂತ. ಯಾಕೆ? ಮೊದಲನೇ ಕಂಡೀಷನೇ ಸ್ಯಾಟಿಸ್ಫೈ ಇಲ್ಲ ಇಲ್ಲಿ. ನಾವು ಮೊದಲ ಕಂಡೀಷನ್ ಏನಿದೆ? ಲೈನ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಿದೆಯಲ್ಲ, ದೇ ಹ್ಯಾವ್ ಟು ಪಾಸ್ ಥ್ರೂ ದ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಗಿರಬೇಕು. ಬಟ್ ಇಲ್ಲಿ ಈ ರೀತಿ ಇದೆ, ಇದು ಪ್ಯಾರಲಲ್ ಇದೆ. ಸೊ ಫಿಗರ್ ನೋಡಿ ಕೂಡ ನಾವು ಪೈ ಈಸ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ಅಕಾರ್ಡಿಂಗ್ ಟು ಫಾರ್ಮುಲಾ ನೀವು ಮಾಡ್ತೀರಪ್ಪ ಅಂತಂದರೆ ಹಾಗೂ ಹೇಳ್ಬೋದು. ಓಕೆನಾ? ಸೊ ಈ ರೀತಿ ಎಲೆಕ್ಟ್ರಿಕ್ ಫ್ಲಕ್ಸ್ 0 ಆಗುತ್ತೆ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಬರುತ್ತೆ. ಆಮೇಲೆ ಡೈರೆಕ್ಷನ್ ಅನ್ಕ ಇಲ್ವೇ ಅಲ್ಲ, ಯಾಕೆ? ಫ್ಲಕ್ಸ್ ಇಸ್ ಅ ಸ್ಕೇಲರ್ ಕ್ವಾಂಟಿಟಿ. ಓಕೆನಾ? ಸುಮ್ಮನೆ ಇಲ್ಲಿ ಮತ್ತೆ ನೀವು ಕೆ ಕ್ಯಾಪು ಜೆ ಕ್ಯಾಪು ಐ ಕ್ಯಾಪು ಬರಿಬೇಡಿ. ಓಕೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಅ ಸ್ಕೇಲರ್ ಕ್ವಾಂಟಿಟಿ, ನಾಟ್ ಅ ವೆಕ್ಟರ್ ಕ್ವಾಂಟಿಟಿ. ಸೊ ನೋಡಿ, ನಾನು ತುಂಬ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ಕಾಸ್ 0 ಕಾಸ್ 90. ನೋಡಿ, ಥೀಟಾ ಏನಿದೆ ಅಲ್ಲ, ಇಟ್ ಈಸ್ ಆ್ಯಂಗಲ್ ಬಿಟ್ವೀನ್ ಇ ಆ್ಯಂಡ್ ಎ. ಓಕೆನಾ? ಸೊ ಇದೇನಿದೆ ಅಲ್ಲ, ಈ ರೀತಿ ಇರುತ್ತೆ ಕಾನ್ಸೆಪ್ಟು. ಸೊ ಇದನ್ನು ನೀವು ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಇನ್ನೊಂದು ಸೆಕೆಂಡ್ ಪಾಯಿಂಟ್ ನೋಡಿ, ಎರಡನೇ ಪ್ರಾಬ್ಲಮ್ ಅಂತ. ಸೊ ಇಲ್ಲೊಂದು ಸರ್ಫೇಸ್ ಇದೆ, ದಿಸ್ ಸರ್ಫೇಸ್ ಈಸ್ ಸರ್ಕ್ಯುಲರ್. ಓಕೆ, ಸೆಂಟರು, ರೇಡಿಯಸ್ 6. ಓಕೆ, ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಈ ಆ್ಯಂಗಲ್ 30. ಓಕೆ, ದಿಸ್ ಈಸ್ ಅವರ್ ಏರಿಯಾ ವೆಕ್ಟರ್. ಓಕೆ, ಸೊ ಈ ಫಿಗರ್ಗೆ ನಮಗೆ ಈಗ ಎಲೆಕ್ಟ್ರಿಕ್ ಫ್ಲಕ್ಸನ್ನು ನಾವು ಫೈಂಡ್ ಮಾಡಬೇಕು. ಓಕೆನಾ? ಸೊ ಯಾವ ರೀತಿ ಫೈಂಡ್ ಮಾಡ್ತೀರಿ? ಪೈ ಇ ಈಸ್ ಈಕ್ವಲ್ ಟು ಇ ಡಾಟ್ ಎ. ಈ ವ್ಯಾಲ್ಯೂ ಎಷ್ಟಿದೆ? ಇ ಇದೆ. ಓಕೆ, ಏರಿಯಾ ನೋಡಿ, ಇದು ಸರ್ಕಲ್ ಇದೆ, ಆಗಲೇ ಇದು ಸ್ಕ್ವೇರ್ ಇತ್ತು, ಎ ಸ್ಕ್ವೇರ್ ಹಚ್ಚಿದ್ವಿ, ಇದು ಸರ್ಕಲ್ ಇದೆ, ಹಾಗಾದರೆ ಪೈ ಆರ್ ಸ್ಕ್ವೇರ್. ಓಕೆ, ಪೈ ಆರ್ ಸ್ಕ್ವೇರ್ ಇಂಟು ನೋಡಿ, ಇವಾಗ ನೋಡಿ, ಈ ಎಲೆಕ್ಟ್ರಿಕ್ ಫೀಲ್ಡು ಈ ಸರ್ಕ್ಯುಲರ್ ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಇಲ್ಲ. ಹಾಗಾದರೆ ನಾವು ಕಾಂಪೊನೆಂಟ್ ತೊಗೋಬೇಕು. ಆ ಕಾಂಪೊನೆಂಟ್ ಏನಿದೆ? ಇ ಕಾಸ್ ಥೀಟಾ ಇದೆ. ಓಕೆನಾ? ನೆಕ್ಸ್ಟ್, ಇಲ್ಲಿ ಈ ಬರ್ದಿದ್ದೀನಲ್ಲ, ಓಕೆ, ಕಾಸ್ ಥೀಟಾ ಅಷ್ಟೇ. ಓಕೆ, ಸೊ ಈ ಪೈ ಆರ್ ಸ್ಕ್ವೇರ್ ಕಾಸ್ ಥೀಟಾ 30. ಓಕೆ, ವಿಚ್ ಇಸ್ ಈಕ್ವಲ್ ಟು ಇ ಪೈ ಆರ್ ಸ್ಕ್ವೇರ್ ಇಂಟು √3/2. ಓಕೆನಾ? ದಿಸ್ ಈಸ್ ಕಂಪ್ಲೀಟ್ಲಿ ರಾಂಗ್. ಯಾಕೆ ರಾಂಗ್ ಅಂದರೆ ನೋಡಿ, ನಾನು ಹೇಳಿದೆ, ಥೀಟಾ ಈಸ್ ಅ ಆ್ಯಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಗಲ್ 30 ಇದೆಯಾ? ಇಲ್ಲ, ಇಲ್ಲಿದೆ ನೋಡಿ, ನಮಗೆ ಬೇಕಾಗಿರೋ ಆ್ಯಂಗಲ್ 60. ಓಕೆನಾ? 60 + 30 90. ಓಕೆ, 60. ಸೊ ದಿಸ್ ಈಸ್ ರಾಂಗ್. ಥೀಟಾ ಈಸ್ ನಾಟ್ 30 here. ಓಕೆ, ಸೊ ಪೈ ಈಸ್ ಈಕ್ವಲ್ ಟು ಇ ಇಂಟು ಪೈ ಆರ್ ಸ್ಕ್ವೇರ್ ಇಂಟು ಕಾಸ್ 60 ಈಸ್ ಈಕ್ವಲ್ ಟು ಇ into pi r square 1/2 is the right answer. Okay na? Very important too. Theta is an angle between electric field and area vector. Okay na? Theta is an angle between electric field and area vector. Theta is an angle between electric field and area vector. ನೋಡಿ, ಇಲ್ಲಿ ಪ್ಯಾರಲಲ್ ಇದೆಯಲ್ಲ, ಸೊ ಎಲೆಕ್ಟ್ರಿಕ್ ಫೀಲ್ಡು
ಆಮೇಲೆ ಇದು ಏರಿಯಾ ವೆಕ್ಟರ್. ಸೊ ಇಲ್ಲಿ ಆ್ಯಂಗಲ್ 0 ಇದೆ. ಇಲ್ಲಿ ಯಾವ ರೀತಿ ಇತ್ತು, ಪರ್ಪೆಂಡಿಕ್ಯುಲರ್ ಇತ್ತು, ಆದ ಕಾರಣ ಆ್ಯಂಗಲು ಇಲ್ಲಿ 90 ಆಗುತ್ತೆ. ಇಲ್ಲಿ 90 ಕಾಣಿಸ್ತಾ ಇಲ್ಲ ಇದು, ಬಟ್ ಆ್ಯಕ್ಚುಲಿ 90 ಇರುತ್ತೆ. ಈ ಫಿಗರ್ ಸ್ವಲ್ಪ ಸರಿಯಾಗಿಲ್ಲ ಇದು. ಓಕೆ, ನೀವು 3 ಡೈಮೆನ್ಷನಲ್ಲಿ ನೋಡಿದಾಗ ಇಲ್ಲಿ 90 ಇರುತ್ತೆ ಆ್ಯಂಗಲ್. ಅದಕ್ಕೆ ಕಾಸ್ 90, ಅದಕ್ಕೆ ಕಾಸ್ 0. ಇಲ್ಲಿ ಆ್ಯಂಗಲ್ 60, ಕಾಸ್ 60. 30 ಅಲ್ಲ, 30 ಈಸ್ ಆ್ಯಂಗಲ್ ಬಿಟ್ಟು ನೋಡಿ ಇಲ್ಲಿ ಈ ರೀತಿ ಇದೆ. ನಮಗೆ ಬೇಕಾಗಿರೋದು ಥೀಟಾ, ಎ ಆ್ಯಂಡ್ ಇ ನಡುವಿನ ಆ್ಯಂಗಲ್ ನೋಡಿ ಈ ರೀತಿ ಇದೆ. ಇದು ಫ್ಲಕ್ಸ್ದು ಫೀಲ್ ಯಾವ ರೀತಿ ಇದೆ ಅಂದರೆ ಈ ರೀತಿ ಇದೆ. ಓಕೆನಾ, ಸುಮ್ಮನೆ ಒಂದೆರಡು ಡಯಾಗ್ರಾಮ್ ಹಾಕಿ ಫಾರ್ಮುಲಾ ಬರೆದ್ಬಿಟ್ಟು ಇದೇ ಫ್ಲಕ್ಸ್ ಅಂತ ಹೇಳೋದು ಅಲ್ಲ, ಅದನ್ನೆಲ್ಲರೂ ಮಾಡ್ತಾರೆ. ಡೀಟೇಲ್ ನೋಡಿ ಫೀಲ್ ಯಾವ ರೀತಿ ಇದೆ. ನಾಲೆಜ್ ತೊಗೊಳ್ಳಿ ನೀವು ಸಬ್ಜೆಕ್ಟಲ್ಲಿ. ಸುಮ್ಮನೆ ಫಾರ್ಮುಲಾ ಬಯಾಟ್ ಹಾಕಿ ಎಕ್ಸಾಮಲ್ಲಿ ಅದನ್ನೇ ಬರೆದ್ಬಿಟ್ರು ಮುಗಿದು ಅಷ್ಟೇ ಮುಗೀತಲ್ಲ. ಓಕೆ, ಯು ಹ್ಯಾವ್ ಟು ಲರ್ನ್, ನಾಲೆಜನ್ನು ಡೆವಲಪ್ ಮಾಡ್ಕೊಳ್ಳಿ. ಅದಕ್ಕೆ ಇಷ್ಟು ಡೀಟೇಲಾಗಿ ಹೇಳ್ತಾ ಇದ್ದೀನಿ ನಾನು. ಸೊ ಈಗ ನಮ್ಮ ನೆಕ್ಸ್ಟ್ ಪ್ರಾಬ್ಲಮು ಫಾರ್ 3D ಸರ್ಫೇಸಸ್ ಆರ್ ಕ್ಲೋಸ್ಡ್ ಸರ್ಫೇಸಸ್. ಸೊ ನಾನು ಆಗಲೇ ಹೇಳಿದೆ 3D ಸರ್ಫೇಸಲ್ಲಿ ಏರಿಯಾ ವೆಕ್ಟರನ್ನು ನಾವು ಯಾವ ರೀತಿ ತೊಗೋಬೇಕು, ಓನ್ಲಿ ಔಟ್ವರ್ಡ್ ನಾರ್ಮಲ್ ಈಸ್ ಅಲೌಡ್. ಓಕೆನಾ, ಸರ್ಫೇಸ್ದಿಂದ ಔಟ್ವರ್ಡ್ ನಾರ್ಮಲ್ ಏನು ಬರುತ್ತಲ್ಲ ಆ ನಾರ್ಮಲ್ದಿಂದ ಬರುವಂಥ ಏರಿಯಾ ವೆಕ್ಟರ್ ಈಸ್ ಅಲೌ ಆಗಬೇಕು. ಬೇರೆ ಇನ್ನೊಂದು ಡೈರೆಕ್ಷನಲ್ಲಿ ಇರುತ್ತಲ್ಲ ನೆಗೆಟಿವ್ ಡೈರೆಕ್ಷನಲ್ಲಿ ಅದು ಅಲೌವ್ ಇಲ್ಲ. ಓನ್ಲಿ ಔಟ್ವರ್ಡ್ ನಾರ್ಮಲ್ ಈಸ್ ಅಲೌಡ್. ಓಕೆನಾ, ಸೊ ಕ್ವಶನ್ ನೋಡಿ ಏನಿದೆ. ಕ್ವಶನ್ನು ಈ ರೀತಿ ಎಕ್ಸ್ ವೈ ಜೆಡ್ ಆಕ್ಸಸ್ ಇದೆ. ಓಕೆ, ಈ ಎಲ್ಲ ರೀಜನಲ್ಲಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಇ ಅಂತ. ಓಕೆನಾ, ಸೊ ಇದೊಂದು ಕ್ಯೂಬು, ಇದು ಫಸ್ಟ್ ಫೇಸು, ಇದು ನಮ್ಮ ಸೆಕೆಂಡ್ ಫೇಸು, ಅದರ ಕೆಳಗೆ ಅಪೋಸಿಟ್ ಇರೋದು ಥರ್ಡು, ಫಸ್ಟ್ ಫೇಸ್ಗೆ ಅಪೋಸಿಟ್ ಇರೋದು ಫೋರ್ತ್ ಫೇಸು, ಇದು ಫಿಫ್ತ್, ಆಮೇಲೆ ಇದು 6. ಓಕೆನಾ, ಸೊ ಕ್ವಶನ್ ಕೇಳಿದರೆ ಫೈಂಡ್ ಫ್ಲಕ್ಸ್ ಥ್ರೂ ಈಚ್ ಫೇಸ್ 1 2 3 4 5 ಆ್ಯಂಡ್ 6. ಓಕೆನಾ, ಸೊ ಇವಾಗ ನೋಡಿ ಯಾವ ರೀತಿ ಸಾಲ್ವ್ ಮಾಡಬೇಕು ಇದನ್ನು ಅಂದರೆ ಸೊಲ್ಯೂಷನ್ನು ಮೊದಲನೇ ಫೇಸ್ಗೆ ಟ್ರೈ ಮಾಡೋಣ. ಅಂದರೆ ಅದಕ್ಕೆ ನಾನು 5 1 ಅಂತ ಕರಿತೀನಿ. ಓಕೆ, ಫಾರ್ಮುಲಾ ಏನಿದೆ ನಮಗೆ ಇ ಎ ಕಾಸ್ ಥೀಟಾ, ಇ ಎ ಕಾಸ್ ಥೀಟಾ. ಓಕೆ, ಈ ವ್ಯಾಲ್ಯೂವನ್ನು ನಾವು ಇ ನಾಟ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆನಾ, ಇದರ ಮ್ಯಾಗ್ನಿಟ್ಯೂಡು ಇ ನಾಟ್ ಇದೆ ಅಂತ ಅಂದ್ಕೊಳ್ಳೋಣ. ಇವಾಗ ನೋಡಿ ಫಸ್ಟ್ ಪ್ಲೇಸ್ ಯಾವ ಕಡೆ ಇದೆ, ಈ ಕಡೆ ಇದೆ. ಓಕೆನಾ, ನಮಗೆ ಥೀಟಾ ಜಾಗದಲ್ಲಿ ಆ್ಯಂಗಲ್ ಬರುತ್ತೆ. ದ್ಯಾಟ್ ಆ್ಯಂಗಲ್ ಈಸ್ ಬಿಟ್ವೀನ್ ವೆಕ್ಟರ್ ಎ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈ ಕಡೆ ಇದೆ. ಈ ಫಸ್ಟ್ ಫೇಸ್ದು ಔಟ್ವರ್ಡ್ ನಾರ್ಮಲ್ ಯಾವ ಕಡೆ ಆಗುತ್ತೆ, ಈ ಕಡೆ ಆಗುತ್ತೆ. ಓಕೆನಾ, ದಿಸ್ ಈಸ್ ಅವರ್ ಏರಿಯಾ ವೆಕ್ಟರ್ ಫಾರ್ ಫಸ್ಟ್ ಫೇಸ್. ಓಕೆನಾ, ಸೊ ಈ ಏರಿಯಾ ವೆಕ್ಟರ್ಗೆ ಮತ್ತು ಈ ಎಲೆಕ್ಟ್ರಿಕ್ ಫೀಲ್ಡ್ಗೆ ಆ್ಯಂಗಲ್ ಎಷ್ಟಿದೆ, 180 ಇದೆ. ಹಾಗಾದರೆ ಈ ವ್ಯಾಲ್ಯೂ ಇ ನಾಟ್, ಏರಿಯಾ ಎಷ್ಟಿದೆ ಇರ್ಬೋದು, ಈ ಸರ್ಫೇಸ್ ಏರಿಯಾ ಎಷ್ಟಿದೆ, ಸ್ಕ್ವೇರ್ ಇದೆ ಇದು. ಓಕೆ, ಅದರಂದರೆ ಎ ಸ್ಕ್ವೇರ್. ಸಪೋಸ್ ದಿಸ್ ಈಸ್ ಎ ಎ ಎ ಎ ಈ ರೀತಿ ಇದೆ ಅಂತ ಅನ್ಕೊಳ್ಳೋಣ. ಓಕೆನಾ, ಸೊ ಏರಿಯಾ ಎಷ್ಟಾಯಿತು, ಎ ಸ್ಕ್ವೇರ್ ಆಯಿತು. ಕೇವಲ ಈ ಒಂದು ಸರ್ಫೇಸ್, ಈ ಒಂದು ಫೇಸ್ಗೆ ಮಾತ್ರ ಮಾಡ್ತಾ ಇದೆ ನಾವು. ಕ್ಯೂಬ್ ಹಚ್ಚಬೇಡಿ, ನೀವು ಕ್ಯೂಬ್ ಫಾರ್ಮುಲಾ ಹಚ್ಚಬೇಡಿ, ಓನ್ಲಿ ಏರಿಯಾ ಫಾರ್ಮುಲಾ ಹಚ್ಚಬೇಕು. ಯಾಕಂದರೆ ಥೀಟಾ ಇಸ್ ಆ್ಯಂಗಲ್ ಬಿಟ್ವೀನ್ ಏರಿಯಾ ವೆಕ್ಟರ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆನಾ, ಇಂಟು ಕಾಸ್ 180. ಓಕೆ, ಸೊ ಇ ನಾಟ್ ಎ ಸ್ಕ್ವೇರ್ ಕಾಸ್ 180 ವ್ಯಾಲ್ಯೂ ಏನಾಗುತ್ತೆ, -1 ಆಗುತ್ತೆ. ದಿಸ್ ಈಸ್ ಈಕ್ವಲ್ ಟು 5 1 ಎಷ್ಟಾಗುತ್ತೆ, ಮೈನಸ್ ಇ ನಾಟ್ ಎ ಸ್ಕ್ವೇರ್. ಓಕೆನಾ, ಸೊ ಈ ರೀತಿ ಇದನ್ನು ಸಾಲ್ವ್ ಮಾಡಬೇಕು. ಸೊ ದಿಸ್ ಈಸ್ ಫಸ್ಟ್ ಫೇಸ್. ಎರಡನೇ ಫೇಸ್ ನೋಡಿ ಎಷ್ಟಾಗುತ್ತೆ ವ್ಯಾಲ್ಯೂ, 5 2 ಈಸ್ ಈಕ್ವಲ್ ಟು, ಎರಡನೇ ಫೇಸ್ ಎಲ್ಲಿದೆ, ಇಲ್ಲಿದೆ. ಇವಾಗ ನಾರ್ಮಲ್ ಯಾವ ಕಡೆ ಇರುತ್ತೆ, ಮೇಲಾಗುತ್ತೆ, ಔಟ್ವರ್ಡ್. ಓಕೆನಾ, ಇದು ಔಟ್ವರ್ಡ್ ಈ ಕಡೆ ಆಯಿತು, ಬಟ್ ಈ ಫೇಸ್ಗೆ ಔಟ್ವರ್ಡ್ ಏರಿಯಾ ಎಷ್ಟಾಯಿತು, ಯಾವ ರೀತಿ ಆಯಿತು, ಈ ರೀತಿ ಆಯಿತು. ಇವಾಗ ವೆಕ್ಟರ್ ಎ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ನಡುವೆ ಆ್ಯಂಗಲ್ ಎಷ್ಟಿದೆ, 90 ಇದೆ. ಸೊ ಇ ಎ ಕಾಸ್ 90 ಈಸ್ ಈಕ್ವಲ್ ಟು ಇ ನಾಟ್ ಎ ವ್ಯಾಲ್ಯೂ ಎಷ್ಟು, ಎ ಸ್ಕ್ವೇರ್, ಕಾಸ್ 90 ಅಂದರೆ ಎಷ್ಟಾಗುತ್ತೆ, 0 ಆಗುತ್ತೆ. ಸೊ 5 2 ಈಸ್ ಈಕ್ವಲ್ ಟು 0. ಓಕೆ, ಅದೇ ರೀತಿ 5 3 ಅಂದರೆ ಈ ಫೇಸ್. ಓಕೆನಾ, ಈ ಫೇಸ್ಗೆ ನಾರ್ಮಲ್ ಯಾವ ಕಡೆ ಆಗುತ್ತೆ, ಈ ಕಡೆ ಆಗುತ್ತೆ. ಸೊ ಇದು ನಮ್ಮ ಏರಿಯಾ ವೆಕ್ಟರ್. ಅಗೇನ್ ಮತ್ತೆ ಏರಿಯಾ ವೆಕ್ಟರ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ನಡುವೆ ಆ್ಯಂಗಲ್ ಎಷ್ಟಿದೆ, 90 ಇದೆ. ಸೊ ಮತ್ತೆ 5 3 ಕೂಡ 0 ಆಗುತ್ತೆ. ನೆಕ್ಸ್ಟ್ 5 4 ಅಂದರೆ ನಾಲ್ಕನೇ ಫೇಸ್ ನೋಡಿ, ನಾಲ್ಕನೇ ಫೇಸ್ ಈ ಕಡೆ ಇದೆ, ಈ ಫೇಸ್. ಓಕೆನಾ, ಈ ಫೇಸ್ ಇದೆಯಲ್ಲ, ಈ ಫೇಸ್ಗೆ ನಾರ್ಮಲ್ ಹೇಳಿದಾಗ ಈ ನಾರ್ಮಲ್ ಏರಿಯಾ ವೆಕ್ಟರು ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಸೇಮ್ ಡೈರೆಕ್ಷನಲ್ಲಿದೆ. ಅಂದರೆ ಇದರ ನಡುವೆ ಆ್ಯಂಗಲ್ ಎಷ್ಟಾಯಿತು, 0 ಆಯಿತು. ಸೊ ಇ ಎ ಕಾಸ್ 0, ಈ ವ್ಯಾಲ್ಯೂ ಇ ನಾಟ್, ಏರಿಯಾ ಇಸ್ ಎ ಸ್ಕ್ವೇರ್, ಕಾಸ್ 0 ಇಸ್ 1. ಸೊ 5 4 ಈಸ್ ಈಕ್ವಲ್ ಟು ಇ ನಾಟ್ ಎ ಸ್ಕ್ವೇರ್ ಆಯಿತು.
ಓಕೆನಾ. ಅದಾದ ನಂತರ ಲಾಸ್ಟು 5th ಮತ್ತು 6th ಫೇಸ್ ನೋಡಿ, 5th 6th ಫೇಸ್, ಈ ಫೇಸ್ ಇದು ನಮ್ಮ 5th ಫೇಸು, ಆಮೇಲೆ ಇದು 6th ಫೇಸು. ಓಕೆನಾ, ಅಂದರೆ ಆ ಕಡೆ ಡೈರೆಕ್ಷನ್ ಆಯಿತು. ಓಕೆ, ಸೊ ಇವೆರಡೂ ಕೂಡ 0 ಆಗುತ್ತೆ, ಯಾಕೆ ಆ್ಯಂಗಲ್ 90 ಐತೆ. ಓಕೆ, ಸೊ ಪೈ 5 ಈಸ್ ಈಕ್ವಲ್ ಟು ಪೈ 6 ಈಸ್ ಈಕ್ವಲ್ ಟು 0, ರೈಟ್. ಸೊ ಈ ರೀತಿ ಇದನ್ನು ಸಾಲ್ವ್ ಮಾಡಬೇಕು. ಸೊ ಫೈಂಡ್ ದ ಫ್ಲಕ್ಸ್ ಥ್ರೂ ಈಚ್ ಫೇಸ್. ಮೊದಲನೇ ಫೇಸ್, ಎರಡನೇ ಫೇಸ್, ಮೂರನೇ ಫೇಸ್, ನಾಲ್ಕನೇ ಫೇಸ್, ಐದನೇ ಫೇಸ್, ಆರನೇ ಫೇಸ್, 6 ಫೇಸ್ಗೆ ನಾವು ಫ್ಲಕ್ಸನ್ನು ಕಂಡುಹಿಡಿದ್ವಿ. ಇಲ್ಲೇ ಮತ್ತೊಂದು ಕ್ವಶನು ಕೂಡ ಬರ್ಬೋದು ನೋಡಿ, ಇದರಲ್ಲೇ ಇನ್ನೊಂದು ಪಾರ್ಟ್ ಮಾಡ್ತೀನಿ ನಾನು. ಇದು ಫಸ್ಟ್ ಕ್ವಶನ್ನು, ಇದರಲ್ಲಿ ಇದೇ ಡಯಾಗ್ರಾಮ್ಗೆ, ಇದರಲ್ಲೇ ಸಬ್ ಕ್ವಶನ್ ಏನು ಬರುತ್ತೆ ಎರಡನೇದು, ಫ್ಲಕ್ಸ್ ಥ್ರೂ ಹೋಲ್ ಕ್ಯೂಬ್. ಓಕೆನಾ, ಇದೇನು 3D ಸರ್ಫೇಸ್ ಇದೆಯಲ್ಲ, ಇದೇನು ಕ್ಲೋಸ್ಡ್ ಸರ್ಫೇಸ್ ಇದೆಯಲ್ಲ, ಕ್ಲೋಸ್ಡ್ ಡಯಾಗ್ರಾಮು ಕ್ಯೂಬ್ದು, ಈ ಹೋಲ್ ಕ್ಯೂಬ್ದ ಮೇಲೆ ಫ್ಲಕ್ಸ್ ಎಷ್ಟಿರುತ್ತೆ ಅಂತ ಕ್ವಶನ್ನು. ಸೊ ನೋಡಿ, ಎರಡು ಕಂಡೀಷನ್ ಬಿಡ್ತೀನಿ ನಾನು. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ 3D ಸರ್ಫೇಸ್ ಅಥವಾ ಕ್ಲೋಸ್ಡ್ ಸರ್ಫೇಸನ್ನು ಇಟ್ಟಾಗ, ಇನ್ನೊಂದು ಕಂಡೀಷನು ಆ 3D ಸರ್ಫೇಸಲ್ಲಿ ಯಾವುದೇ ಚಾರ್ಜ್ ಇರಬಾರ್ದು. ಓಕೆನಾ, ನೋಡಿ ಮೊದಲನೇ ಕಂಡೀಷನ್ನು 3D ಸರ್ಫೇಸ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, ಮೊದಲನೇ ಕಂಡೀಷನು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ 3D ಸರ್ಫೇಸ್ ಇರಬೇಕು. ಎರಡನೇ ಕಂಡೀಷನು ಈ 3D ಸರ್ಫೇಸಲ್ಲಿ ಯಾವುದೇ ಚಾರ್ಜ್ ಇರಬಾರ್ದು. ಓಕೆ, ನೋ ಚಾರ್ಜ್ ಇನ್ 3D ಸರ್ಫೇಸ್. ಇವೆರಡು ಕಂಡೀಷನ್ ಇದ್ದಾಗ ಫ್ಲಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ? 0 ಆಗುತ್ತೆ. ಅಂದರೆ ಫ್ಲಕ್ಸ್ ಥ್ರೂ ಹೋಲ್ ಕ್ಯೂಬ್ ಎಷ್ಟಾಗುತ್ತೆ? 0 ಆಗುತ್ತೆ. ಇದು ಕಂಡೀಷನ್ ಪ್ರಕಾರ. ಬಟ್ ಈಗ ಆಲ್ರೆಡಿ ನಮ್ಮ ಹತ್ರ ಪೈ 1, ಪೈ 2, ಪೈ 3, ಪೈ 4, ಪೈ 6 ಅಂದರೆ ಈಚ್ ಫೇಸಿಂದ ನಾವು ಫ್ಲಕ್ಸನ್ನು ಕಂಡುಹಿಡಿದಿದ್ದೀವಿ. ಸೊ ಈ ಎಲ್ಲ ಫೇಸ್ಗಳ ಫ್ಲಕ್ಸನ್ನು ಆ್ಯಡ್ ಮಾಡಿದಾಗ ಆಗಲೂ ಕೂಡ ವ್ಯಾಲ್ಯೂ ನಾವು ಕಂಡುಹಿಡಿಯಬಹುದು. ಅದು ಹೇಗೆ ನೋಡಿ, ಫ್ಲಕ್ಸ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಫ್ಲಕ್ಸ್ ಈಸ್ ಸ್ಕೇಲಾರ್. ಸೊ ಇವೆಲ್ಲ ಸಿಂಪಲಾಗಿ ಆ್ಯಡ್ ಮಾಡಿಬಿಡಿ. ಓಕೆ, ಫ್ಲಕ್ಸ್, ಟೋಟಲ್ ಫ್ಲಕ್ಸ್ ಏನಿದೆಯಲ್ಲ ಈಸ್ ಈಕ್ವಲ್ ಟು 0, 0, 0 E0 A ಸ್ಕ್ವೇರ್ ಮೈನಸ್ E0 A ಸ್ಕ್ವೇರ್. ಓಕೆನಾ, E0 A ಸ್ಕ್ವೇರ್ ಮೈನಸ್ E0 A ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಈ ರೀತಿಯೂ ಕೂಡ ಸಾಲ್ವ್ ಮಾಡ್ಬೋದು. ಇವು ಕಂಡೀಷನ್ ಪ್ರಕಾರ. ಥಿಯರಿಟಿಕಲಿ ಇದು ನಾವು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಒಂಥರ. ಓಕೆನಾ, ಸೊ ಫ್ಲಕ್ಸ್ ಥ್ರೂ ಹೋಲ್ ಕ್ಯೂಬ್ ಈಸ್ 0. ಸೊ ಈ ರೀತಿ ಇದನ್ನು ಸಾಲ್ವ್ ಮಾಡಬೇಕು. ಸೊ ಇನ್ನೊಂದು ಕ್ವಶನು 3D ಸರ್ಫೇಸ್ ಮೇಲೆ. ಸೊ ಈ ಸರ್ತಿ ನಾವು ಸಿಲಿಂಡರ್ ತೊಗೊಂಡಿದ್ದೀವಿ. ಓಕೆ, ಎಕ್ಸ್ ವೈ ಜೆಡ್ ಆಕ್ಸಸ್ಸು, ಎಕ್ಸ್ ಆಕ್ಸಸ್ ಮೇಲೆ ನಾವು ಸಿಲಿಂಡರ್ನ ಪ್ಲೇಸ್ ಮಾಡಿದ್ದೀವಿ. ಲೆಂತ್ ಆಫ್ ಸಿಲಿಂಡರ್ ಈಸ್ L, R is radius of this surface. ಓಕೆ, ಸೊ ಇದು ಫಸ್ಟ್ ಸರ್ಫೇಸ್, ಇದು ಸೆಕೆಂಡ್ ಸರ್ಫೇಸ್. ಈ ಸಿಸ್ಟಮು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನಾವು ಪ್ಲೇಸ್ ಮಾಡಿದ್ದೀವಿ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, E is equal to E0. ಕ್ವಶನ್ ಏನಪ್ಪ ಅಂತಂದರೆ, ಫ್ಲಕ್ಸ್ ಥ್ರೂ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್ ಆ್ಯಂಡ್ ದಿಸ್ ಕರ್ವ್ಡ್ ಫೇಸ್ ಇದೆಯಲ್ಲ ಅದು. ಓಕೆ, ಸೊ ಸೊಲ್ಯೂಷನ್ ನೋಡಿ, ಫೈ 1 ಅಂದರೆ ಫ್ಲಕ್ಸ್ ಥ್ರೂ ಫಸ್ಟ್ ಫೇಸ್. ಸೊ ಈ ಸರ್ಫೇಸು ಮತ್ತೆ ನಾವು ಏನು ತೊಗೋಬೇಕು? ಏರಿಯಾ ವೆಕ್ಟರು ಇನ್ ಔಟ್ವರ್ಡ್ ಡೈರೆಕ್ಷನ್ ದಿಸ್. ಓಕೆ, ಸೊ ಇ ಎ ಇಂಟು ಕಾಸ್ ಆಫ್, ನೋಡಿ ಇದು ಈ ಕಡೆ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇದೆ. ಸೊ 180 ಡಿಗ್ರಿ ಆ್ಯಂಗಲ್ ಇದೆ ಇಲ್ಲಿ. ಓಕೆ, E is equal to E0 ಏರಿಯಾ ಆಫ್ ದಿಸ್ ಸರ್ಫೇಸ್. ಸರ್ಫೇಸ್ ಯಾವ ರೀತಿ ಇದೆ? ಸರ್ಫೇಸ್ ಸರ್ಕ್ಯುಲರ್ ಇರುತ್ತೆ. ನೋಡಿ, ಏರಿಯಾ ಹಚ್ಚುವಾಗ ನೀವು ಇಡೀ ಸಿಲಿಂಡರ್ ಏರಿಯಾ ಹಚ್ಚಬಾರ್ದು, ಕೇವಲ ಈ ಸರ್ಫೇಸ್ಗೆ ಮಾತ್ರ ಸಂಬಂಧ ಈಗ ಇದು. ಓಕೆ, ಸೊ ಪೈ ಆರ್ ಸ್ಕ್ವೇರ್ ಆಗುತ್ತೆ. ಪೈ ಆರ್ ಸ್ಕ್ವೇರ್ ಇಂಟು ಕಾಸ್ 180 ವ್ಯಾಲ್ಯೂ ಇಸ್ -1. ಸೊ ಪೈ 1 ಈಸ್ ಈಕ್ವಲ್ ಟು ಮೈನಸ್ E0 ಪೈ ಆರ್ ಸ್ಕ್ವೇರ್. ಅದೇ ರೀತಿ ಸೆಕೆಂಡ್ ಫೇಸ್ಗೆ ಫ್ಲಕ್ಸು E ಇಂಟು ಎ ಇಂಟು ಕಾಸ್ ಆಫ್, ನೋಡಿ ಸೆಕೆಂಡ್ ಫೇಸ್ದು ಏರಿಯಾ ವೆಕ್ಟರ್ ಈ ಕಡೆ ಬರುತ್ತೆ. ಓಕೆ, ಸೊ ಏರಿಯಾ ವೆಕ್ಟರು ಎಲೆಕ್ಟ್ರಿಕ್ ಫೀಲ್ಡು ಬೋತ್ ಆರ್ ಇನ್ ಸೇಮ್ ಡೈರೆಕ್ಷನ್, ಆ್ಯಂಗಲ್ ಇಸ್ 0, ಕಾಸ್ 0. ದಿಸ್ ಈಸ್ ಈಕ್ವಲ್ ಟು ಕಾಸ್ 0 is 1. ಆನ್ಸರ್ ಈಸ್ E0 ಪೈ ಆರ್ ಸ್ಕ್ವೇರ್. ಓಕೆನಾ, ನೆಕ್ಸ್ಟ್ ಪೈ ಕರ್ವ್ಡ್ ಸರ್ಫೇಸ್, ಅದಕ್ಕೆ ಪೈ ಸಿ ಅಂತ ಕರಿತೀನಿ ನಾನು, ಕರ್ವ್ಡ್ ಸರ್ಫೇಸ್. ನೋಡಿ, ಈಗ ಇದು ಸಿಲಿಂಡರ್ ಇದೆ. ಓಕೆನಾ, ಸಿಲಿಂಡರ್ ಯಾವ ರೀತಿ ಇರುತ್ತೆ? ಈ ಪೆನ್ ಇದೆಯಲ್ಲ, ಈ ಪೆನ್ ರೀತಿಯೇ ಇರುತ್ತೆ. ಅಕಾರ್ಡಿಂಗ್ ಟು ಫಿಗರ್, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ಕಡೆ ಇದೆ? ಈ ಕಡೆ ಇದೆ.
ಓಕೆನಾ. ಸೊ ಈ ಕರ್ವ್ಡ್ ಸರ್ಫೇಸಲ್ಲಿ ಯಾವುದೇ ಪಾಯಿಂಟ್ದಿಂದ ನಾವು ಔಟ್ವರ್ಡ್ ಏರಿಯಾ ವೆಕ್ಟರನ್ನು ತೊಗೊಂಡಾಗ ಯಾವುದೇ ಪಾಯಿಂಟಲ್ಲಿ ಬರುವಂಥ ಪ್ರತಿಯೊಂದು ಏರಿಯಾ ವೆಕ್ಟರ್ ಕೂಡ ಈ ಎಲೆಕ್ಟ್ರಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಇರುತ್ತೆ. ಸೊ ಆ್ಯಂಗಲ್ ಬಿಟ್ವೀನ್ ಏರಿಯಾ ವೆಕ್ಟರ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 90. ಯಾವುದೇ ಪಾಯಿಂಟಲ್ಲಿ ತೊಗೊಳ್ಳಿ ನೀವು, ಎನಿ ಪಾಯಿಂಟ್ ಆನ್ ದಿಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ವೆಕ್ಟರ್ ಈಸ್ ಆಲ್ವೇಸ್ ಔಟ್ವರ್ಡ್. ಓಕೆನಾ, ಔಟ್ವರ್ಡೇ ಅಲವ್ ಆಗುತ್ತೆ. ಆ ಔಟ್ವರ್ಡ್ ಏರಿಯಾ ವೆಕ್ಟರು ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ನಡುವೆ ಆ್ಯಂಗಲ್ ಎಷ್ಟಿರುತ್ತೆ, 90 ಇರುತ್ತೆ. ಓಕೆನಾ. ಸೊ ಈ ಎ ಕಾಸ್ 90 ಈಸ್ 0. ಓಕೆನಾ. ಸೊ ಕರ್ವ್ಡ್ ಸರ್ಫೇಸಲ್ಲಿ ಈ ಸಿಲಿಂಡ್ರದ್ದು ಕರ್ವ್ಡ್ ಸರ್ಫೇಸಲ್ಲಿ ಫ್ಲಕ್ಸು ಎಷ್ಟು ಬರುತ್ತೆ, 90 ಬರುತ್ತೆ. ಆಮೇಲೆ ಟೋಟಲ್ ಫ್ಲಕ್ಸು ಆಗಲೇ ಟೋಟಲ್ ಕ್ಯೂಬ್ದು ಫ್ಲಕ್ಸನ್ನು ಕಂಡಿದ್ದೀವಿ ನಾವು. ಈಗ ಟೋಟಲ್ ಸಿಲಿಂಡರ್ ಮೇಲೆ ಎಷ್ಟು ಫ್ಲಕ್ಸ್ ಇದೆ ಅಂತ ಅಂದಾಗ ಅದು ಕೂಡ 0 ಇರುತ್ತೆ ವಿತ್ ಕಂಡೀಷನ್. ಯಾವ ಕಂಡೀಷನು, ಈ ಕಂಡೀಷನ್. ಮೊದಲನೇದು ಆ 3D ಸರ್ಫೇಸ್ ಏನಿದೆಯಲ್ಲ ಸಿಲಿಂಡರು, ಅದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇರಬೇಕು. ಎರಡನೇ ಕಂಡೀಷನು ನೋ ಚಾರ್ಜ್ ಇನ್ ದ್ಯಾಟ್ ಸಿಲಿಂಡರ್. ಆವಾಗ ಟೋಟಲ್ ಫ್ಲಕ್ಸು 0 ಆಗುತ್ತೆ. ಸೊ ಟೋಟಲ್ ಫ್ಲಕ್ಸ್ ಥ್ರೂ ದಿಸ್ ಸಿಲಿಂಡರ್ ಈಸ್ 0. ಓಕೆ. ಸೊ ನೋಡಿ, ಈ ರೀತಿಯ ಫ್ಲಕ್ಸ್ದು ಕಾನ್ಸೆಪ್ಟು ಈ ವಿಡಿಯೋಲಿ ಇಷ್ಟೇ ಸಾಕು. ನೆಕ್ಸ್ಟ್ ವಿಡಿಯೋಲಿ ನೋಡಿ 2 ಪಾಯಿಂಟನ್ನು ನಾವು ಕಲಿತೀವಿ. ಒಂದು ಫ್ಲಕ್ಸ್ ಥ್ರೂ ಸ್ಪಿಯರ್. ಓಕೆ, ಫ್ಲಕ್ಸ್ ಥ್ರೂ ಸ್ಪಿಯರ್. ಎರಡನೇದು ಫ್ಲಕ್ಸ್ ಥ್ರೂ ಕೋನ್ ಆರ್ ಡಿಸ್ಕ್. ಓಕೆ, ಈ 2 ಪಾಯಿಂಟನ್ನು ಕಲಿತೀವಿ. ನೋಡಿ, ಆ್ಯಕ್ಚುಯಲ್ ಪೈ ಈ ಕೇಸ್ ಯಾವ ರೀತಿ ಬರುತ್ತೆ, ಪೈ ಇ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಇ ಇಂಟು ಡಿ ಎ, ಈ ರೀತಿ ಬರುತ್ತೆ ಅದು. ಓಕೆನಾ, ಫ್ಲಕ್ಸ್. ಆಮೇಲೆ ಇದರಿಂದಲೇ ಗಾಸ್ ಲಾ ಎಕ್ಸ್ಟೆನ್ಷನ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ವಿಡಿಯೋಲಿ ಕಲಿತೀವಿ. ಸೊ ಈ ವಿಡಿಯೋಲಿ ಇಷ್ಟು ಸಾಕು. ಸೊ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ರಪ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು.